GT Holidays, South India's #1 travel brand. Experience the next level of imaging with Vivo X100 series. Pre-book now. ದಿಗಂತ್ ಅವರೇ, ಯೋಗಿ ಅವರೇ, ನಮಸ್ತೆ. ಹಲೋ, ನಮಸ್ತೆ. ಹಬ್ಬದ ದಿನ ಇಂಟರ್ವ್ಯೂಗೆ ಬಂದಿದ್ದೀರಾ, ಮನೇಲಿ ಬೈಲಿಲ್ವಾ? ಹಬ್ಬ ಮುಗಿಸ್ಕೊಂಡು ಊಟ ಮಾಡಿ ಬಂದಿದ್ರಿಂದ ಸೊ ಏನು ಬೈಲಿಲ್ಲ. ನಿಮಗೆ ಇಲ್ಲ, ನಂಗೆ ಊರಲ್ಲೆಲ್ಲ ಹಬ್ಬ ಜೋರಿರೋದು, ಬಟ್ ಈಗ ಬೆಂಗಳೂರಲ್ಲಿ ಅಷ್ಟಕ್ಕಷ್ಟೇ. ಸೊ ಬಂದ್ರೆ ಊಟ ಮಾಡ್ಕೊಂಡು ಹೋಗಪ್ಪ ಅಂತ ಹೇಳ್ತಾರೆ. ಸರಿ 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 ಸರಿ. ಸೊ ಹಬ್ಬ ಆ್ಯಂಡ್ ಬ್ಯಾಚುಲರ್ ಪಾರ್ಟಿ, ಎರಡು ಪಾರ್ಟಿ ಆಗಲಿ ಹಬ್ಬ ಆಗಲಿ ಎರಡು ಸೆಲೆಬ್ರೇಷನ್ ಅಲ್ವಾ? ಜಸ್ಟ್ ಜನರಲಿನೇ ಹೇಳಿ, ನಿಮ್ಮ ಬದುಕಿನಲ್ಲಿ ಹೌ ಇಂಪಾರ್ಟೆಂಟ್ ಹ್ಯಾಸ್ ಸೆಲೆಬ್ರೇಷನ್ ಬೀನ್? ಸೆಲೆಬ್ರೇಟ್ ಮಾಡೋದನ್ನ ನೀವು ಹೇಗೆ ನೋಡಿದ್ದೀರಿ ನಿಮ್ಮ ಬದುಕಿನಲ್ಲೇ? ನಾನು ಎವ್ರಿ ಡೇನ ಸೆಲೆಬ್ರೇಟ್ ಮಾಡ್ತೀನಿ. ಸೊ ಒಂದು ಸ್ಪೆಷಲ್ ಒಕೇಶನಿಗಂತೂ ನಾನು ಇನ್ನು ಜಾಸ್ತಿ ಸೆಲೆಬ್ರೇಟ್ ಮಾಡ್ತೀನಿ. ಬಟ್ ನನಗೆ ಆ ಥರದ್ದು ಈ ಒಂದು ಹಬ್ಬ ಅಂತ ನನಗೇನು, ನನ್ಗೆ ಪರ್ಸ್ನಲಿ ಏನಕ್ಕೆ ಇಷ್ಟ ಅಂದರೆ, ಒಂದಷ್ಟು ಜನ ಕಸಿನ್ಸ್ ಎಲ್ಲ ಸೇರ್ತೀವಿ, ಒಂದಷ್ಟು ಜನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಊರಲ್ಲೆಲ್ಲ ಸೇರ್ತಾ ಇದ್ವಿ. ಸೊ ಅದೆಲ್ಲ ನನಗೆ ಆ ಮೆಮರೀಸು ಹಾಗೆ ಇದೆ ಇವಾಗ್ಲೂ ಕೂಡ. ಏನೇ ಅಂದ್ರೆ ಈಗ ಸಂಕ್ರಾಂತಿ ಇಲ್ಲದೆ ಇರ್ಬೋದು, ಬಟ್ ಅಂದ್ರೆ ಈಗ ದೀಪಾವಳಿ ಆ ಥರ ದೊಡ್ಡ ದೊಡ್ಡ ಹಬ್ಬಗಳಾದ್ರೆ ಅವಾಗ ಎಲ್ಲ ಸೇರ್ತೀವಿ, ನಾವೆಲ್ಲ ಕಸಿನ್ಸ್ ಎಲ್ಲ ಸೇರ್ತೀವಿ. ಬಟ್ ನೀವೇ ಹೇಳ್ತಿರೋದು ಪ್ರತಿದಿನವೂ ಒಂದು ಸೆಲೆಬ್ರೇಷನ್ ಆಗಿ ನೀವು ನೋಡ್ತೀರಿ ಅಂತ. ನಾವು ಅದನ್ನ ತುಂಬಾ ನಂಬ್ತೀವಿ. ಪ್ರತಿದಿನ ಇರೋದು ಸೆಲೆಬ್ರೇಟ್ ಮಾಡಕ್ಕೆ ಅಂತಾನೆ. ಸೆಲೆಬ್ರೇಟ್ ಮಾಡಕ್ ರೀಸನ್ ಇಲ್ಲ, ಸೊ ಸೆಲೆಬ್ರೇಷನ್ ರೀಸನ್ ನಮ್ಗೆ. ಸೊ ಹಂಗೆ ಇರಬೇಕು, ಪ್ರತಿ ಸೆಕೆಂಡ್ನು ನಾವು ಸೆಲೆಬ್ರೇಟ್ ಮಾಡಬೇಕು. ಆ್ಯಂಡ್ ಫ್ರೆಂಡ್ಸ್, ಈಗ ಸಂಬಂಧಿಕರ ಜೊತೆ, ರಿಲೇಟಿವ್ಸ್ ಜೊತೆ, ಕಸಿನ್ಸ್ ಜೊತೆ ಮಾಡೋದು ಒಂದು, ಕಸಿನ್ಸ್ ಪ್ರಾಯಶಃ ಬೇರೆ ಗ್ರೂಪು, ಬಟ್ ಫ್ರೆಂಡ್ಸ್ ಜೊತೆ ಇದ್ದಾಗ ದಿ ಸೆಲೆಬ್ರೇಷನ್ ಇಟ್ ಸೆಲ್ಫ್ ಟೇಕ್ಸ್ ಅ ಡಿಫರೆಂಟ್ ಕಲರ್ ಅಲ್ವಾ? ಆ್ಯಂಡ್ ಪರ್ಹ್ಯಾಪ್ಸ್ ದಟ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಸೀ ಇನ್ ಬ್ಯಾಚುಲರ್ ಪಾರ್ಟಿ ಆಸ್ ವೆಲ್. ಖಂಡಿತ ಸಕ್ಕತ್ತಾಗಿರತ್ತೆ. ಅಂದ್ರೆ ಈಗ ನಿಮ್ಗೂ ಫ್ರೆಂಡ್ಸ್ ಇರ್ತಾರೆ, ನೀವು 100% ರಿಲೇಟ್ ಮಾಡ್ಕೋತೀರ ಈ ಸಿನಿಮಾ ನೋಡಿದಾಗ. ಬ್ಯಾಚುಲರ್ಸ್ ಲೈಫ್ ಹೆಂಗಿರುತ್ತೆ, ಮದುವೆ ಆದವ್ರು ಹೆಂಗಿರ್ತಾರೆ, ಸೆಲೆಬ್ರೇಷನ್ ಅಂದರೆ ಏನು ಅನ್ನೋದು, ಈ ಥರದ್ದು ಎಲ್ಲದನ್ನು ಇಟ್ಕೊಂಡು ಮಾಡಿರೋಂಥ ಸಿನಿಮಾ ಇದು. ಸೊ 100% ಪ್ರತಿಯೊಬ್ಬರ ಲೈಫಲ್ಲಿ ಒಂದಲ್ಲ ಒಂದು ವಿಷಯ ನಡೆದೇ ಇರುತ್ತೆ, ನಾವು ಸಿನಿಮಾಲಿ ತೋರಿಸಿರೋದು. ಸೊ ಡೆಫಿನೆಟ್ಲಿ ಪ್ರತಿಯೊಬ್ಬರಿಗೂ ಅದಾಗುತ್ತೆ. ಇವಾಗ 10 ಜನ ನಾವು ಹೋಗಿ ಸಿನಿಮಾ ನೋಡ್ತಿದ್ದೀವಿ ಅಂದರೆ ಅದರಲ್ಲಿ ಒಂದು ವಿಷಯ ಒಬ್ಬನದ್ರಲ್ಲಿ ನಡೆದೇ ಇರುತ್ತೆ. ಸೊ ಅದನ್ನು ನೆನೆಸ್ಕೊಂಡು ಮತ್ತೆ ನಾವು ಹಳೆ ಮೆಮೊರೀಸ್ ಎಲ್ಲ ಜ್ಞಾಪಿಸ್ಕೊಳ್ತೀವಿ. ವಿಚ್ ಮೀನ್ಸ್ ಅನ್ ಇಂಟ್ರೆಸ್ಟಿಂಗ್ ಪಾಯಿಂಟ್. ಈಗ ನಾವು ನಮ್ಮ ಚಿತ್ರಗಳು ಯೂಶಲಿ ನಾವು ಮಾಡೋದು ಫಾರ್ ದಿ ಮ್ಯಾನ್, ಅಥವಾ ಅಂದರೆ ಆ್ಯಂಡ್ ಪಾರ್ಟಿ ಫಿಲ್ಮ್ಸ್ ಅಂತ ಬಂದಾಗ ಯೂಶಲಿ ಅದು ಇನ್ನೂ ಹೆಚ್ಚು ಒಬ್ಬ ಗಂಡಸಿಗೆ ರಿಲೇಟ್ ಆಗೋತಿರೋದು. ಆ ನಿಟ್ಟಿನಲ್ಲಿ ಪ್ರಾಯಶಃ ಡೈರೆಕ್ಟರ್ ಪ್ರಶ್ನೆ ಏನೋ, ಬಟ್ ಏನು ಹೇಳ್ಬಿಡ್ತೀನಿ ನಿಮ್ಗೆ. ಆ ನಿಟ್ಟಿನಲ್ಲಿ ಇದು ಒಂದು ಟ್ರೇಲರ್ ನನಗೆ ತೋರಿಸಿದ್ರು, ಅದ್ರಲ್ಲಿ ಅದ್ಭುತವಾದ ಮಿಸಾಜಿರಿ, ಪೇಟ್ರಿಯಾರ್ಕಲ್ ಅಪ್ರೋಚ್, ಅದ್ರ ಬಗ್ಗೆ ಎಲ್ಲ ಮಾತು ಇದೆ. ಬಟ್ ಒಂದು ಪಾರ್ಟಿ ಫಿಲಮ್ಮು ಅಥವಾ ಬ್ಯಾಚುಲರ್ ಪಾರ್ಟಿನೇ ಹೆಂಗಸರನ್ನ ಹೇಗೆ ಮುಟ್ಬಹುದು ಸರ್? ಪಾರ್ಟಿ ಶುರು ಆಗೋದೇ ಅವರಿಂದ ಅಲ್ಲ. ಖುಷಿಯಾಗಿ ಕುಡಿಬೇಕು ಅಂದ್ರೂ ಅವರೇ ಕಾರಣ, ಬೇಜಾರಲ್ಲಿ ಕುಡಿಬೇಕು ಅಂದ್ರೂ ಅವರೇ ಕಾರಣ. ಸೊ ಅದ್ರಲ್ಲಿ ಹೆಂಗ್ ಮಿಸ್ ಮಾಡಕ್ಕಾಗತ್ತೆ ನಾವು ಲೇಡೀಸ್ನ, ಅಲ್ವಾ? ಖಂಡಿತ. ಆಕ್ಚುಲಿ ನೀವಿಬ್ರು ಸರಿಸುಮಾರು ಅದೇ ಸಮಯದಲ್ಲೇ ಕೆರಿಯರ್ ಶುರು ಮಾಡಿದ್ದು, 2006 2007, ವಿಚ್ ಮೀನ್ಸ್ ಒಂದು 16-17 ವರ್ಷ ಆಗ್ಬಿಡಿದೆ. ಇವ್ರು ನನ್ಗೆ 1 ವರ್ಷ 2 ವರ್ಷ ಸೀನಿಯರ್ ಇರಬೇಕು. 1 ವರ್ಷ ಇರಬೇಕು. 1 ವರ್ಷ. ಅವ್ರು 2006 ಮಳೆಯಲ್ಲಿ ಒಂದು ಚಿಕ್ಕ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದೆ. ಅದಕ್ಕೆ ಮುಂಚೆ ಹೀರೋ ಆಗಿ ಮಾಡಿದ್ದಲ್ಲ ಒಂದು ಕ್ಯಾಲಿಫೋರ್ನಿಯಾ. ಅದನ್ನ ಯಾರಿಗೆ ಹೇಳ್ಬೇಡ, ಅದನ್ನ ಮಿಸ್ ಕ್ಯಾಲಿಫೋರ್ನಿಯಾ ಹೆಸರು. ಬಟ್ ಯಾ, ಸೊ 16-17 ವರ್ಷ ಆಗ್ಬಿಡಿದೆ. ಆ್ಯಂಡ್ ಎಸ್ಪೆಷಲಿ ಈಗಿನ ಕಾಲದಲ್ಲಂತೂ ವಾರಗಳು, ತಿಂಗಳು, ವರ್ಷಗಳು ಹೇಗೆ ಓಡ್ತಾ ಇದೆ ಖಂಡಿತ ಗೊತ್ತಿಲ್ಲ. ಸೊ ಒಂದು ಸೆಕೆಂಡ್ ಪಾಸನ್ನು ತಗೊಂಡು ಈಗ ಈ ಕ್ಷಣದಲ್ಲಿ ಇಲ್ಲಿ ಕೂತಿರುವಾಗ ನೀವು ಹಿಂದೆ ತಿರುಗಿ ನೋಡಿದ್ರೆ ನಿಮ್ಗೆ ಏನು ಕಾಣ್ತಾ ಇದೆ ನಿಮ್ಮ ಜರ್ನಿಲಿ ಅಂದ್ರೆ ಒಂದು ಸಂತೋಷ, ಒಂದು 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 ತೃಪ್ತಿ ಎಲ್ಲ ಇದೆ. ಯಾಕೆಂದ್ರೆ ನಾನು ಸ್ಟಾರ್ಟ್ ಮಾಡಿದಾಗ ನಾನೇನು ಫಿಲ್ಮಿ ಬ್ಯಾಕ್ಗ್ರೌಂಡ್ ಅಲ್ಲ, ಅಂದ್ರೆ ಇವ್ರ ತಂದೆ ಆದ್ರೂ ಸ್ವಲ್ಪ ಈ ಮೂವಿ ಎಲ್ಲ ಪ್ರೊಡ್ಯೂಸ್ ಮಾಡಿದ್ರು, ಹಾಗೆ ಅಂದ್ರೆ ಸಿನಿಮಾ ಇದ್ರಲ್ಲಿ ಇದ್ರು. ನನಗೆ ಆ ಥರದ್ದು ಏನೋ ಬ್ಯಾಕ್ಗ್ರೌಂಡ್ ಇರಲಿಲ್ಲ. ಸೊ ನನಗೆ ಆ ಕಾಲಿಡ್ಬೇಕಾದ್ರೆ ಎಲ್ಲರೂ ಹೆದರ್ಸೋರು ನಮ್ಮಲ್ಲಿ ಬಿಟ್ರೆ ಯಾರು ತುಂಬಾ ಎನ್ಕರೇಜ್ ಮಾಡಿದ್ದು ಇಲ್ಲ. ಜೊತೆಗೆ ಏನಾರು MBA ಮಾಡ್ಕೋ, ನಾನು ಜಸ್ಟ್ BCom ಆಗಿತ್ತಷ್ಟೇ. MBA ಮಾಡ್ಕೋ, ಅಯ್ಯೋ ಇದನ್ನೇ ನಂಬ್ಕೊಂಡಿರೋಕ್ಕಾಗಲ್ಲ, ಹಂಗೆ ಹಿಂಗೆ ಅಂತ ಎಲ್ಲ ಪುರಾಣ ತೆಗೆದ್ಬಿಟ್ರು. ಸೊ ಅಂಥ ಟೈಮಲ್ಲಿ ನಾನು ಅದರ ಕಾಲಿಟ್ಟಿದ್ದೀನಿ ಅಂದರೆ, ಈಗ ನೀರಿಗೆ ಇಳಿದಾಗಿದೆ, ಈಜ್ಬೇಕು ಇಲ್ಲ ಮುಳುಗಬೇಕು ಆ ಥರ ಸಿಚುವೇಶನು. ಸೊ ಅವಾಗ ತುಂಬಾ ಆತಂಕ ಆಗಿರೋದು, ಅಂದರೆ ಒಂದು ಆಂಗ್ಸೈಟಿ ಇರೋದು, ಏನಾಗುತ್ತೆ ಫ್ಯೂಚರಲ್ಲಿ ಅನ್ನೋದೋ ಒಂದು ಭಯ ಇರೋದು. ಬಟ್ ಇವಾಗ ಹಿಂತಿರುಗಿ ನೋಡಿದ್ರೆ ಇಟ್ಸ್ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ವಿತ್ ದ ವೇ ಇಟ್ ಹ್ಯಾಸ್ ಪ್ರೋಗ್ರೆಸ್ಡ್. ಅಂದರೆ ಕಂಪ್ಲೀಟ್ ಆಗಿ ಏನೊಂದು ಬೆಳವಣಿಗೆ ಇದೆ, ಅದು ನನಗೆ ತುಂಬ ಸಂತೋಷ ಕೊಟ್ಟಿದೆ, ಆಮೇಲೆ ತೃಪ್ತಿ ನೀಡಿದೆ.
ಏನ್ ಎಲ್ಲಾ ಮೂವಿನೂ ಹಿಟ್ ಆಗದೆ ಇರ್ಬೋದು, ಬಟ್ ಆದ್ರೂ ಅದ್ರಲ್ಲಿ ಒಂದು ಆ ಒಂದು ಮೂವಿ, ಆ ಒಂದು ಜರ್ನಿ ಇದೆಯಲ್ಲ, ಎಲ್ಲಾ ಮೂವಿಲೂ ಇಂಡಿವಿಜುವಲ್ ಆಗಿ ನೋಡಿದಾಗ ಅದೆಲ್ಲ ನಂಗೆ ಸಂತೋಷ ಕೊಟ್ಟಿದೆ. ಸರಿ, ಎಕ್ಸ್ಪೀರಿಯನ್ಸಸ್ ಅಷ್ಟೇ. ನಿಮಗೆ ಈ ಕ್ಷಣದಲ್ಲಿ ಹಿಂತಿರುಗಿ ನೋಡಿದ್ರೆ ಯೋಗಿ ಚೆನ್ನಾಗಿ ಮಾಡಿದ್ಯಾ ಕಣೋ ಅಂತ ನಿಮಗೆ ಅನ್ಸತ್ತಾ? ಎರಡೂ ಅನ್ಸುತ್ತೆ ಸರ್. ಚೆನ್ನಾಗೂ ಮಾಡಿದ್ದೀನಿ, ಚೆನ್ನಾಗಿ ಮಾಡಿಲ್ಲ, ಚೆನ್ನಾಗಿ ಮಾಡಬೇಕಿತ್ತು, ಎಲ್ಲಾದ್ರೂ ಅನ್ಸುತ್ತೆ. ಯಾಕಂದ್ರೆ ಎಲ್ಲಾದ್ರೂ ನೋಡ್ಬಿಟ್ವಿ ನಾವಿಬ್ರು ಅಷ್ಟೇನೆ. ಸಕ್ಸಸ್ ನೋಡಿದ್ವಿ, ಫೇಲ್ಯೂರ್ ನೋಡಿದ್ವಿ. ಈಗ ಒಂದು ಬ್ಯಾಲೆನ್ಸ್ಡ್ ಆಗಿ ಹೆಂಗೆ ನಾವು ಬೆಳಿಬೇಕು ಆ ಅಪ್ರೋಚನ್ನು ಕಲ್ತ್ಕೊಂಡಿದೀವಿ. ಸೊ ಆ ಒಂದು ಜರ್ನಿ ತುಂಬಾ ಚೆನ್ನಾಗಿದೆ ನಮ್ಗೆ. ಇವಾಗ ಬರೀ ಸಕ್ಸಸ್ ನೋಡ್ಕೊಂಡಿದ್ದು ಸಡನ್ ಆಗಿ ಒಂದು ಫೇಲಿಯರ್ ಆಯ್ತು ಅಂದಾಗ ತುಂಬಾ ನಾವಿಬ್ರು ಬೇಜಾರು ಮಾಡ್ಕೊಳ್ಳಿಲ್ಲ. ಆಗುತ್ತೆ ಗುರು, ಪ್ರಾಸೆಸ್ ಇರೋದೇ ಹಿಂಗೆ, ಇದು ಹಾಗೇ ಆಗತ್ತೆ. ನೆಕ್ಸ್ಟ್ ಮತ್ತೆ ಗೆಲ್ತೀವಿ ನಾವು. ಆ ಒಂದು ನಂಬಿಕೆಯಲ್ಲಿ ಬದುಕೋದನ್ನ ಶುರು ಮಾಡಿದ್ವಿ. ಅಂಡ್ ನಮ್ಮಲ್ಲೇನೆ ತುಂಬಾ ಮೆಚ್ಯೂರ್ಡ್ ಆಗಿ ನಾವು ಡಿಸಿಷನ್ಸ್ ನ ತಗೊಳಕ್ ಸ್ಟಾರ್ಟ್ ಮಾಡಿದೀವಿ. ಈಗ ಟೈಪ್ ಕಾಸ್ಟ್ ಮಾಡೋದು ರೆಗ್ಯುಲರ್. ಈಗ ದಿಗಂತ್ ಅವ್ರನ್ನ ನೋಡಿದ್ರೆ ಒಂದು ರೊಮ್ಯಾಂಟಿಕ್ ಪಾತ್ರವೋ, ರಾಮ್ ಕಾಮೋ ಅಥವಾ ಸಾಫ್ಟ್ವೇರ್ ಪಾತ್ರಗಳನ್ನ ಇಂಡಸ್ಟ್ರಿ ಕೊಡೋದು ಉಂಟು, ನಾವು ಪ್ರೇಕ್ಷಕರಾಗಿ ನೋಡೋದು ಉಂಟು. ಅದೇ ನಿಮಗೆ ಆನ್ ದಿ ಕಾಂಟ್ರಾಸ್ಟ್ ಸ್ವಲ್ಪ ಮಾಸಿ ಪಾತ್ರಗಳನ್ನ ಕೊಡೋದುಂಟು. ಈಗ ನನಗಿದ್ ಹೇಳಿ, ಇಸ್ ಇಟ್ ಪಾಸಿಬಲ್ ಟು ಇಂಟರ್ಚೇಂಜ್ ದಟ್? ಇದನ್ನ ಮಾಡ್ತಿರೋನು ಇದನ್ನ ಮಾಡಬಹುದಾ? ನಟನಾಗಿ ಮಾಡಬಹುದು, ಬಟ್ ಈ ಇಂಡಸ್ಟ್ರಿಯಲ್ಲಿ ಮಾಡೋಕೆ ಅವಕಾಶಗಳಿರುತ್ತಾ? ಪ್ರೇಕ್ಷಕರು ಮಾಡಿದ್ರು ಅದನ್ನ ಮಾಡಿದ್ರೆ ಪ್ರೇಕ್ಷಕರು ನೋಡ್ತಾರ? ಅಂಡ್ ಇದೆಲ್ಲವೂ ಜರ್ನಿಯ ಆರಂಭದಲ್ಲೇ ನಿರ್ಧಾರ ಮಾಡ್ಕೊಂಡೇ ಬರ್ಬೇಕಾ, ಹೇಗೆ ಅಂತ? ಇಲ್ಲಿ ನಮ್ಮನ್ನಿಟ್ಟು ಪಾತ್ರಗಳನ್ನ ಸೃಷ್ಟಿ ಮಾಡೋವಂಥ ಡೈರೆಕ್ಟರ್ಸ್ ಇರ್ತಾರಲ್ಲ ಸರ್, ಇದು ಏನೇ ಮಾಡಿದ್ರು ಅವ್ರ ಮೇಲೆ ಡಿಪೆಂಡ್ ಆಗೋದು. ಇವಾಗ ಇದೇ ದಿಗಂತನ ಹಿಡ್ಕೊಂಡು ನಾವು ಒಂದು ಮಾಸ್ ಸಿನಿಮಾ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತಲ್ಲ, ಬಟ್ ಅದನ್ನ ನಾವು ಯಾವ ರೀತಿ ತೋರಿಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. 100% ನಿರ್ದೇಶಕನ ಕೈಲಿದೆ. ಅವನು ಬೇಕಾದ್ರೆ ನೀವು ದುರ್ಯೋಧನ ಪಾತ್ರನೂ ಮಾಡಿಸ್ಬೋದು, ಭೀಮನ್ ಪಾತ್ರನೂ ಮಾಡಿಸ್ಬೋದು, ನಿಮಗೆ ಫಿಸಿಕ್ ಇಲ್ಲ ಅಂದ್ರೂ ಮಾಡಿಸ್ಬೋದು. ಡೈರೆಕ್ಟರ್ಗೆ ಆ ಒಂದು ಟ್ಯಾಲೆಂಟ್ ಇದ್ರೆ ಭೀಮನ್ ಪಾತ್ರನೂ ಒಬ್ಬ ನಟನ ಕೈಲಿ ಮಾಡಿಸ್ಬೋದು. ಅದಕ್ಕೆ ಆ ನಿರ್ದೇಶಕ ರೆಡಿ ಇರಬೇಕು ಅಷ್ಟೇ. ಅಂಡ್ ಇಫ್ ಐ ಆಮ್ ನಾಟ್ ರಾಂಗ್, ನೀವು ಹೆಚ್ಚು ಈ ಮಾಸ್ ಕಡೆಗೆ ಮಾಡಿಲ್ಲ ಅಲ್ವಾ? ಮಾಡಿಲ್ಲ. ಅದಕ್ಕೆ ಕಾರಣ ಅದೇ ನಿರ್ದೇಶಕರಾಗಿ ಅವಕಾಶಗಳೇ ಜಾಸ್ತಿ ಬಂದಿಲ್ಲ ನನಗೆ. ಬಂದಿದ್ದು ಏನು ಓಹೋ ಅನ್ನೋ ತರ ಇರ್ಲಿಲ್ಲ. ಸೊ ಹಾಗಾಗಿ ಅಂತ ಬಂದಿಲ್ಲ ಅಂತಿಲ್ಲ. ಅದು ನನ್ಗೇನು ಅದು ಮಾಡಿದ್ರೆ ಒಂದು ನಯಾ ಪೈಸಾ ಉಪಯೋಗ ಆಗತ್ತೆ ಅಂತ ನನಗೆ ಅನ್ಸ್ಲಿಲ್ಲ. ಸೊ ಹಾಗಾಗಿ ಅದನ್ನ ಮಾಡೋದಿಲ್ಲ. ಬಟ್ ಒಳ್ಳೆ ನಿರ್ದೇಶಕರು ಆ ತರದ್ ಏನಾರು ಅಪ್ರೋಚ್ ಮಾಡಿದ್ರೆ ಖಂಡಿತ ಮಾಡ್ಬೋದು, ಮಾಡಿದ್ರೆ ಚೆನ್ನಾಗಿರುತ್ತೆ. ಸರಿ. ಈಗ ನೀವೇನ್ ಹೇಳಿದ್ರಿ ಅಂದ್ರೆ ಮುಂಚಿನ ಪ್ರಶ್ನೆಗೆ, ಈಗ ಒಂದು ಬ್ಯಾಲೆನ್ಸ್ಡ್ ಅಪ್ರೋಚ್ ನ ತಗೊಳ್ಳೋಕೆ ಆರಂಭ ಮಾಡಿದೀನಿ ಅಂತ. ವಾಟ್ ಇಸ್ ದಟ್ ಬ್ಯಾಲೆನ್ಸ್ಡ್ ಅಪ್ರೋಚ್? ಸಿನಿಮಾ ರಿಸೀವ್ ಮಾಡ್ಕೊಳ್ಳೋದಿರ್ಲಿ, ಅಥವಾ ಸಿನಿಮಾನ ಅನಲೈಸ್ ಮಾಡೋದಾಗ್ಲಿ, ಅಥವಾ ಇವಾಗ ನಾವು ಬೇರೆಯವ್ರ ಸಿನಿಮಾಗಳು ನೋಡಿ ಅನ್ಕೊಂತೀವಿ ನಾವ್ ಯಾಕೆ ಗುರು ಮಾಡ್ಲಿಲ್ಲ ಈ ತರ, ಈ ಸಿನಿಮಾ ಸಕ್ಸಸ್ ಆಯ್ತಲ್ವಾ, ಇದನ್ನ ನಾವು ಟ್ರೈ ಮಾಡ್ಬೋದಿತ್ತಲ್ಲ, ಯಾಕೆ ಆಗ್ಲಿಲ್ಲ? ಮುಂಚೆ ಆದ್ರೆ ಒಂದಷ್ಟು ವಿಷಯಗಳು ನಡೀತಾ ಇತ್ತು. ಸೊ ನಂದೇನೋ ಸ್ವಲ್ಪ ಫೈನಾನ್ಸ್ ಟ್ರಬಲ್ ಇತ್ತು. ಸೊ ಅದನ್ನೆಲ್ಲ ಕ್ಲಿಯರ್ ಮಾಡಕ್ಕೆ ಒಂದು ಸಿನಿಮಾಗಳು ಮಾಡ್ಕೊಂಡೆ. ಇವಾಗ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಸೊ ಇವಾಗ ನಾನು ವರ್ಷಕ್ಕೆ ಒಂದು ಸಿನಿಮಾ ಮಾಡಿದ್ರು ಆರಾಮಾಗಿರ್ಬೋದು, ವರ್ಷ ಪೂರ್ತಿ ಆರಾಮಾಗಿರ್ಬೋದು ಮನೇಲಿ. ಸೊ ಆ ನಂಬಿಕೆ ಇದೆ. ಸೊ ಅಲ್ಲಿಂದ ಒಂದು ಸ್ಟೆಪ್ ನೆಕ್ಸ್ಟ್ ಇವಾಗ ಅಂದರೆ ಇವಾಗ ನಾವು ಗೊತ್ತಿರುತ್ತೆ ಕತೆ ಕೇಳಬೇಕಾದ್ರೆ ಗುರು ವರ್ಕ್ ಆಗಲ್ಲ ಗುರು, ಇದು ಸಿನಿಮಾ ಏನು ಮಾಡೋಕ್ಕಲ್ಲ, ಅನಿವಾರ್ಯ, ದುಡ್ಡು ಬೇಕು, ಮಾಡಿರ್ತೀವಿ. ಬಟ್ ಇವಾಗ ಆ ಸಮಸ್ಯೆ ಇಲ್ಲಲ್ಲ. ಸೊ ಯೋಚನೆ ಮಾಡ್ತೀವಿ, ಇದು ಹಿಂಗಿಲ್ಲ ಗುರು, ನೀನು ಬೇರೆ ಚೇಂಜ್ ಮಾಡು, ಸಿನಿಮಾ ಮಾಡೋಣ. ಅಥವಾ ನಿನ್ನ ಕೈಯಲ್ಲಿ ಆಗ್ತಿಲ್ವಾ, ಬಿಟ್ಬಿಡು, ನಾನು ಮಾಡಲ್ಲ ಸಿನಿಮಾ. ಇವಾಗ ನೀನು ಏನೇ ಇರ್ಬೋದು, ಏನೇ ಬರ್ದಿರ್ಬೋದು, ಇವಾಗ ನನ್ನನ್ನು ಒಬ್ಬ ಆಡಿಯನ್ಸ್ ಯಾವ ರೀತಿ ನೋಡಬೇಕು ಅಂತ ಅಂದ್ಕೊಂಡಿದ್ದಾನೆ ಅದು ನನಗೆ ಗೊತ್ತಿದೆ ಕೆಲವು ವಿಷಯಗಳು. ಸೊ ಆ ಥರದ್ದು ನೀನು ಮಾಡಬೇಕು. ಸೊ ಆ ಥರದ್ದು ನೀನು ಬರ್ಕೊಂಡು ಬಾ, ಸಿನಿಮಾ ಮಾಡೋಣ, ಅವಾಗ ವರ್ಕ್ ಆಗುತ್ತಲ್ಲ. ಸೊ ಇಷ್ಟೇ ಮೈನ್ಯೂಟ್ ಚೇಂಜಸ್ ಅಷ್ಟೇ, ಇವೆಲ್ಲ ದೊಡ್ಡ ಮಟ್ಟದಲ್ಲಿ ಏನಿಲ್ಲ. ನಾನು ನಿಂತು ಡೈರೆಕ್ಷನ್ ಮಾಡಿ ನಾನೇ ಇಟ್ಕೊಡ್ಕೊತೀನಿ ಅನ್ನೋ ಥರದ್ದಲ್ಲ. ನೀವು ಮಾಡಿರೋದ್ರಲ್ಲಿ ನನ್ನೊಂದು 2-3 ಇನ್ಪುಟ್ಸ್ ಇದೆ, ತಗೋ, ಸಜೆಷನ್ಸ್ ಇರುತ್ತೆ, ಕೇಳು, ನಿನಗೂ ಓಕೆ ಅನ್ಸಿದ್ರೆ ಮಾಡೋಣ, ಇಲ್ಲಾಂದ್ರೆ ಬೇಡ, ಈ ಥರದ ವಿಷಯಗಳು. ಅದು ಯಾಕೆ ಹೇಳಿದೆ ಅಂದರೆ, ಈಗ ಒಂದು 1/4 ಗಂಟೆ ಮುಂಚೆ ನೀವು ನಿಮ್ಮ ಚಿತ್ರದ ಬ್ಯಾಚುಲರ್ ಪಾರ್ಟಿಯ ಟ್ರೇಲರ್ನ ನೋಡಿದ್ರಿ ಅಲ್ವಾ? ಅದರಲ್ಲಿ ಏನು ನೋಡಿದ್ರಿ? ವಾಟ್ ವರ್ ಯು ಲುಕಿಂಗ್ ಫಾರ್? ಪ್ರತಿಯೊಂದು ಅಂದರೆ ನಾವು ಆ್ಯಕ್ಟ್ ಮಾಡಿರೋದು ನಮಗೆ ಗೊತ್ತು ಏನು ಮಾಡಿರ್ತೀವಿ ಅಂತ. ಎಡಿಟ್ ಏನು ಮಾಡಿರ್ತಾನೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನು ನೋಡ್ತಾ ಇದೆ, ನೀನು ಶಾರ್ಟ್ಸ್ ಯಾವ್ದು ಹಾಕಿದ್ಯಾ, ಅಂದರೆ ನಾನು ಇವಾಗ ನೋಡಿದ್ದಕ್ಕೂ ಹಳೆ ಟ್ರೇಲರ್ ಕಟ್ ಮಾಡಿದ್ದಕ್ಕೂ ತುಂಬ ವ್ಯತ್ಯಾಸ ಇದೆ. ಬಹುಶಃ ನೀವು ನೋಡಿಲ್ಲ ಹಳೇದು, ಅದಕ್ಕೆ ನಿಮಗೆ ಗೊತ್ತಾಗಿಲ್ಲ. ಕೆಲವು ಶಾರ್ಟ್ಗಳು ಚೇಂಜ್ ಆಗಿದ್ದಾವೆ. ಇದು ಯಾಕೆ ಚೇಂಜ್ ಆಯಿತು, ಇದಿಲ್ಲ, ಆ ಶಾರ್ಟ್ ಹಾಕಿದ್ಯಾ, ಈ ಥರದ್ದೆಲ್ಲ. ಮುಂಚೆ ದೇವರಣೆಗೂ ಹೋಗ್ತಾ ಇರಲಿಲ್ಲ, ಯಾವ ಎಡಿಟಿಂಗ್ ರೂಮ್ಗೆ ಹೋಗ್ತಿರ್ಲಿಲ್ಲ, ಎಲ್ಲೂ ಇರ್ತಾ ಇರಲಿಲ್ಲ. ಇವಾಗ ಶುರು ಮಾಡ್ಕೊಂಡಿದ್ದೀನಿ. ಸರಿ. ಹೌ ಅಬೌಟ್ ಯು? ನೀವು ಎಂಟೈರ್ ಪ್ರಾಸೆಸ್ಸಲ್ಲಿ ಆದಷ್ಟು ಇನ್ವಾಲ್ವ್ ಆಗ್ತಿದ್ರೆ, ಅಥವಾ ನಾನೊಬ್ಬ ನಟನೆ ಮಾಡಿ ಹೋಗ್ತೀನಿ ಅಂತ? ಇಲ್ಲ, ನಾನಂದ್ರೆ ಈಗ ಡೈರೆಕ್ಟರ್ ನನ್ನ ಇನ್ವಾಲ್ವ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ನಾನು ಇನ್ವಾಲ್ವ್ ಆಗ್ತೀನಿ, ಇಲ್ಲ ಅಂದ್ರೆ ಇಂಟರ್ಫಿಯರೆನ್ಸ್ ಅಂತ ಹೇಳಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೊ ಅದು ನನಗೆ ಆ ತರದ ಕಾಂಟ್ರವರ್ಸೀಸ್ ಎಲ್ಲ ಬೇಕಾಗಿಲ್ಲ. ಸೊ ಡೈರೆಕ್ಟರ್ ನನಗೇನಾದ್ರು ಈ ತರ ಸಜೆಷನ್ ಕೇಳಿದ್ರೆ ಅಥವಾ ಇನ್ವಾಲ್ವ್ ಆಗು ಅಂತ ಹೇಳಿದ್ರೆ ನಾನು ಐ ವುಡ್ ಲವ್ ಟು ಡೂ ಇಟ್. ಸರಿ. ಇಲ್ಲ ಅಂದ್ರೆ ನಾನು ಆ ಕಡೆ ತಲೆ ಹಾಕಕ್ ಹೋಗಲ್ಲ.
ನನಗೆ ಐ ರಿಯಲಿ ಐ ಆಮ್ ಅಮೇಸ್ಡ್ ಬೈ ಯುವರ್ ಅಪ್ರೋಚ್. ಯಾಕಂದರೆ ನನಗನ್ಸೋದು, ಆ್ಯಂಡ್ ಐ ಮೇ ಬಿ ಕಂಪ್ಲೀಟ್ಲಿ ರಾಂಗ್, ಯು ಕ್ಯಾನ್ ಕರೆಕ್ಟ್ ಮೀ, ಒಬ್ಬ ಹೀರೋ ಏನೆಲ್ಲ ಮಾಡಬೇಕೋ ಅದರಲ್ಲಿ ಹೆಚ್ಚು ನೀವು ಮಾಡೋಕ್ಕೆ ಹೋಗೋದೇ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸೊ ಮೈ ಪಾಯಿಂಟ್ ಇಸ್ ದಿಸ್, ನೀವು ನಟನೆಯನ್ನು ಇಸ್ ಇಟ್ ಯುವರ್ ಎಂಡ್ ಆಲ್ ಬಿ ಆಲ್ ಇನ್ ಲೈಫ್, ಅಥವಾ ನಟನೆ ನಾನೊಬ್ಬ ನಟ ಇದು ನನ್ನ ಪ್ರೊಫೆಷನ್, ಅದ್ರಲ್ಲಿ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಅಪ್ರೋಚ್. ಅದು ಸೆಕೆಂಡ್ ಒನ್ ಅದೇ ಅಪ್ರೋಚ್. ಅಂದ್ರೆ ಪ್ರಪಂಚ ವಿಶಾಲವಾಗಿದೆ, ನಾವು ಏನೇನೋ ಮಾಡ್ಬೋದು, ಇದು ನಂದೊಂದು ಪಾರ್ಟ್ ಆಫ್ ಲೈಫ್, ಪಾರ್ಟ್ ಅಲ್ಲಿ ಒಂದು ಈಗ ನನ್ನ ಪ್ರೊಫೆಷನ್ ಅದನ್ನ ಅಷ್ಟು ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಇದು ಬಿಟ್ರೆ ನನ್ಗೆ ಏನ್ ಬೇರೆ ಬರಲ್ಲ ಅಂತೇನಿಲ್ಲ, ನನ್ಗೆ ಹ್ಯಾವ್ ಅದರ್ ಸ್ಕಿಲ್ಸ್, ನಾನು ಬೇರೆನೂ ನಾನು ಬೇಕಾದ್ರೆ ಏನೋ ಒಂದು ಮಾಡ್ಬೋದು, ನನಗೊಂದು ಕಾನ್ಫಿಡೆನ್ಸ್ ಇದೆ. ಶೋರ್. ಅಲ್ಲ, ವೆನ್ ಯು ವೆರಿ ಇಂಟ್ರೆಸ್ಟಿಂಗ್, ನೀವು ಅದರ್ ಸ್ಕಿಲ್ಸ್ ಅಂತ ಹೇಳುವಾಗ ಅದು ಫಿಟ್ನೆಸ್ಗೆ ಹೆಲ್ತ್ಗೆ ಸಂಬಂಧಪಟ್ಟದ ಅಥವಾ ಬೇರೆ ನಮ್ಗೆ ಗೊತ್ತಿರಲಿರೋ ಸ್ಕಿಲ್ಸ್ ಬಗ್ಗೆ ಹೇಳ್ತಾ ಇದ್ದೀರಾ? ಅಂದ್ರೆ ನಿಮ್ಮ ಬಗ್ಗೆ ನಮ್ಗೆ ಗೊತ್ತಿಲ್ಲದಿರೋ ಸ್ಕಿಲ್ಸ್? ಇಲ್ಲ ಅಫ್ಕೋರ್ಸ್ ಒಂದು ಫಿಟ್ನೆಸ್, ನಾನು ಐ ಕ್ಯಾನ್ ಓಪನ್ ಅ ಬ್ಯಾಡ್ಮಿಂಟನ್ ಅಕಾಡೆಮಿ, ನಾನು ಬ್ಯಾಡ್ಮಿಂಟನ್ ಆಡ್ತಾ ಇದ್ದೆ, ಐ ಕ್ಯಾನ್ ಟ್ರೈನ್ ಪೀಪಲ್. ಲವ್ಲಿ. ಸೊ ನಾನು ಜೈನ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ನಾನು ಬ್ಯಾಡ್ಮಿಂಟನ್ ಕೋಚ್ ಆಗಿದ್ದೆ. ಸೊ ಆ ಥರದ್ದು ಒಂದಷ್ಟು ನನಗೆ ಸ್ಕಿಲ್ಸ್ಗಳು ಇದೆ. ಸೊ ನಾನು ಅದನ್ನ ಬೇಕಾದ್ರೂ ಮಾಡ್ಬೋದು. ಇಲ್ಲಾಂದ್ರೆ ನನಗೆ ಫಾರ್ಮಿಂಗ್ ಸ್ಕಿಲ್ಸ್ ಇದೆ, ನಾನು ತೀರ್ಥಹಳ್ಳಿ ಇದ್ದಾಗ ನಾನು ಅಡಿಕೆ ತೋಟದಲ್ಲಿ ಕೆಲಸ ಮಾಡಿದ್ದೀನಿ. ಸೊ ಈ ತರದ್ದೆಲ್ಲ ನನಗೆ ಒಂದಷ್ಟು ಸ್ಕಿಲ್ಸ್ಗಳಿದೆ. ಸೊ ಅದು ಒಂದ್ಸಲಿ ಬಿದ್ದು ಗಾಯ ಮಾಡ್ಕೊಂಡು ಅದು ಹೇಳ್ಕೊಡ್ತಾರೆ. ಆದ್ರೆ ಈಗ ಆ ಎಲ್ಲ ಕೆಲಸಗಳನ್ನು ನೀವು ಬ್ಯಾಡ್ಮಿಂಟನ್ ಕೋಚ್ ಆಗಿರೋದು, ಫಸ್ಟ್ ಆಫ್ ಆಲ್ ಅದು ಯಾವಾಗ ಕೋಚ್ ಆಗಿದ್ರಿ? ನಾನು ಬೆಂಗಳೂರಿಗೆ ಬಂದಿದ್ದೆ, ನಾನು ಪ್ರಕಾಶ್ ಪಡ್ಕೊಂಡು ಅಕಾಡೆಮಿಲಿ ನನ್ನ ಸೆಲೆಕ್ಷನ್ ಆಯ್ತು, ಅಂಡರ್-19 ಕರ್ನಾಟಕ ಸ್ಟೇಟ್ ಆಡಿದೆ. ಸೊ ಆ ಟೈಮಲ್ಲಿ ನಾನು ಜೈನ್ ಕಾಲೇಜಲ್ಲಿ ಓದ್ತಾ ಇದ್ದೆ. ಸೊ ನಮ್ಮ ಜೈನ್ ಇನ್ಸ್ಟಿಟ್ಯೂಟ್, ಚೈನ್ ಜೈನ್ ಅಂತಿದ್ದಾರೆ, ಅವರೇ ಮೇನ್ ಚೇರ್ಪರ್ಸನ್. ಅವರು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಯಾರು ಕೋಚ್ ಇಲ್ಲ, ಕೋಚಿಂಗ್ ಮಾಡ್ತೀಯಾ ಅಂದ್ರು. ಸರಿ ಓಕೆ ಅಂತ ನಾನು ಓದ್ತಾ ಇರ್ಬೇಕಾದ್ರೆ ನಾನು ಕೋಚಿಂಗ್ ಮಾಡ್ತಾ ಇದ್ದೆ. ಈ ಕನಕಪುರ ರಸ್ತೆ? ಕನಕಪುರ ಇರೋದು, ಹೌದು. ದಿನ ಕಾಲೇಜ್ ಬೆಳಿಗ್ಗೆ ಮುಗಿಸ್ಕೊಂಡು ಹೋಗಿ ಅಲ್ಲೋಗಿ ನಾನು ಕೋಚಿಂಗ್ ಕೊಟ್ಟು ಸಂಜೆ ಮನೆಗೆ ಬರ್ತಾ ಇದ್ದೆ. ಓಕೆ. ತೀರ್ಥಹಳ್ಳಿಯಿಂದ ನಮ್ಮೂರಿಗೆ ಬಂದ್ಬಿಟ್ಟು ಕೋಚಿಂಗ್ ಕೊಟ್ಟಿರೋದು. ಅಲ್ಲ, ಸೊ ಈಗ ಬ್ಯಾಡ್ಮಿಂಟನ್ ಕೋಚಿಂಗ್ ಆಗಲಿ ಅಥವಾ ಫಾರ್ಮಿಂಗ್ ಆಗಲಿ, ಇದೆಲ್ಲವನ್ನು ನೀವು ಅಂದರೆ ನೀವು ಯಾಕೆ ಹೇಳಿದ್ರೆ ನನಗೆ ಬೇರೆ ಸ್ಕಿಲ್ಸು ಇದೆ, ನನ್ನ ಈ ಬದುಕಿನ ಈ ಕಾಲಘಟ್ಟದಲ್ಲಿ ನಟನೆ ನನ್ನ ಪ್ರೊಫೆಷನ್ ಅಂತ. ಬಟ್ ಅಕಸ್ಮಾತ್ ನಾಳೆ ದಿನ ಆ ಪ್ರೊಫೆಷನ್ಗಳಿಗೆ ಹೋಗಬೇಕು ಅಥವಾ ಅದನ್ನ ಸ್ವಲ್ಪ ಟೈಮ್ ಕೊಟ್ಟು ಮಾಡಬೇಕು ಅಂದ್ರೆ ಇಷ್ಟೇ ಖುಷಿ ಇರುತ್ತಾ? ಖಂಡಿತ ಇರುತ್ತೆ. ವೆರಿ ನೈಸ್. ನನಗೆ ಫಾರ್ಮಿಂಗ್ ಅಂತೂ ನಂಗೆ ತುಂಬಾ ಇಷ್ಟ. ಸೊ ಅದನ್ನ ನಾನು ತುಂಬಾ ಸೀರಿಯಸ್ ಆಗಿ ತಗೊಬೇಕು ಮುಂದೆ ಅಂತಾನು ಅನ್ಕೊಂಡಿದೀನಿ. ಫುಲ್ ಟೈಮ್? ಫುಲ್ ಟೈಮ್ ಮೇ ಬಿ, ಐ ಡೋಂಟ್ ನೋ. ಅಂದ್ರೆ ಈ ಹೈಡ್ರೋಪಾನಿಕ್ ಫಾರ್ಮಿಂಗ್ ಅಂತೆಲ್ಲ ಇವಾಗ ತುಂಬಾ ಫೇಮಸ್ ಆಗ್ತಾ ಇದೆ. ಅದನ್ನ ನೆದರ್ಲೆಂಡ್ಸಿಗೆ ಹೋಗಿ ಒಂದು ಕೋರ್ಸ್ ಮಾಡ್ಕೊಂಡ್ಬಂದು ಇಲ್ಲಿ ಅದನ್ನ ಏನಾದ್ರೂ ಎಕ್ಸ್ಪೆರಿಮೆಂಟ್ ಮಾಡೋಣ, ಆ ಥರದ್ದೆಲ್ಲ ಒಂದಷ್ಟು ಆಸೆಗಳಿದೆ. ಸೊ ಅದು ನೋಡೋಣ ಮುಂದೆ, ಆ ಥರ ಟೈಮ್ ಸಿಕ್ಕಿದ್ರೆ ಮಾಡೋಣ ಅಂತ. ಅಟ್ ದಿ ಸೇಮ್ ಟೈಮ್ ನೀವು ನನ್ಗೆ ಆ ಥರ ಟ್ಯಾಲೆಂಟ್ಗಳಿಲ್ಲ. ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ, ಇಲ್ಲ ಅಂದ್ರೆ ಇವಾಗ ಹೆಂಗೂ ಸ್ವಲ್ಪ ಕ್ರಿಕೆಟ್ ಜಾಸ್ತಿ ಆಡ್ತಿರೋದ್ರಿಂದ ಒಂದು ಏನಾದ್ರು ಕ್ಯಾಂಪ್ ಅಂದ್ರೆ ನಾನು ನಡೆಸ್ತೀನಿ, ಹೇಳ್ಕೊಡೋರು ಬೇರೆ ಅವ್ರು ಇರ್ತಾರೆ. ಆ್ಯಂಡ್ ಫಾರ್ಮಿಂಗ್ ಆಫ್ ಕೋರ್ಸ್, ಈಗ ಹೆಂಗೋ ಊರ ಹತ್ರ ಜಮೀನ್ ಮಾಡಿ ಸ್ಟಾರ್ಟ್ ಮಾಡ್ಬೋದು ಫಾರ್ಮಿಂಗು. ನಿಮ್ದು ಯಾವ್ದೂರು? ನಾನು ಕನಕಪುರ ರೋಡಲ್ಲಿ, ಚಿಕ್ಕ ಊರು ನಮ್ದು, ತಿಟ್ಟಳ್ಳಿ ಅಂತ. ಇವ್ರದ್ದು ತೀರ್ಥಹಳ್ಳಿ, ನಮ್ದು ತಿಟ್ಟಳ್ಳಿ, ಚಿಕ್ಕದು ಊರು, ಅಲ್ಲಿ ಇದೆ. ಓಕೆ. ಬಟ್ ಫಿಲಮ್ಗೆ ಬರೋಣ ವಾಪಸ್ಸು. ನಿಮ್ಮ ತಂದೆ ಪ್ರೊಡ್ಯೂಸರು, ನೀವು ಪ್ರೊಡಕ್ಷನ್ ಅಲ್ಲಿ ಇನ್ವಾಲ್ವ್ ಆಗಿ ನೀವೇ ಒಂದು ಫಿಲಮ್ ನ ಪ್ರೊಡ್ಯೂಸ್ ಮಾಡಿದ್ದುಂಟಾ ಅದೇ ಬ್ಯಾನರ್ ಅಲ್ಲಿ? ಇಲ್ಲ, ಅಂದ್ರೆ ಫುಲ್ ಫ್ಲೆಡ್ಜ್ ಆಗಿ ನಾನು ಆ ಸೈಡ್ ನಿಂತು ಯಾವತ್ತೂ ಮಾಡಿಲ್ಲ. ಮಾಡ್ಬೇಕಿತ್ತು, ಬಟ್ ಅದನ್ನ ಪೋಸ್ಟ್ಪೋನ್ ಮಾಡ್ಕೊಂಡೆ ಸಿನಿಮಾನ. ಸರಿ. ಈಗ ಈ ವರ್ಷ ಮಾಡ್ತೀನಿ, ಪ್ರೊಡ್ಯೂಸ್ ಮಾಡ್ತೀನಿ ಒಂದು ಸಿನಿಮಾ. ಓಕೆ. ನಾನೇ ಹೀರೋ ಆಗಿರ್ತೀನಿ, ಡೈರೆಕ್ಟರ್ ಬೇರೆಯವ್ರು ಇರ್ತಾರೆ. ಸೊ ಅದೊಂದು ಐಡಿಯಾ ಇದೆ, ಸ್ವಲ್ಪ ಜಾಸ್ತಿ ಖರ್ಚು ಮಾಡಿ ಮಾಡಬೇಕು ಸಿನಿಮಾ. ಸೊ ಹಂಗಾಗಿ ಸ್ವಲ್ಪ ವೇಟ್ ಮಾಡ್ಬಿಟ್ಟು ಮಾಡೋಣ, ಒಳ್ಳೆ ಟೈಮ್ ನೋಡ್ಕೊಂಡು ಅಂತ ಅಷ್ಟೇ. ಬಟ್ ಆಫ್ ಕ್ಯಾಮರಾ ನಾವು ಮಾತಾಡ್ತಾ ಇದ್ವಿ, ನನಗನ್ಸೋದು ನೀವು ಬರೀ ನಟನೆಗೆ ಮಾತ್ರ, ಅಫ್ಕೋರ್ಸ್ ನಟನೆ ನೀವು ಪ್ರಿಪೇರ್ ಆಗದೇನೆ ಬಂದಿದ್ದಲ್ವಾ, ಬಟ್ ಅಟ್ ದಿ ಸೇಮ್ ಟೈಮ್ ನನಗನ್ಸೋದು ನಿಮ್ಮ ತಲೆ ಓಡೋ ರೇಜಿಗೆ ಬರ್ಕೊಂಡು ಅಥವಾ ಬರವಣಿಗೆ ಕಡೆಗೆ ಅಥವಾ ನಿರ್ದೇಶನದ ಕಡೆಗೇನು ಯಾವತ್ತಾದ್ರೂ ಹೋಗ್ಬೋದು? ಆಸೆ ತುಂಬಾ ಇದೆ ಸರ್, ಡೈರೆಕ್ಷನ್ ಮಾಡ್ಬೇಕು ಅನ್ನೋ ಆಸೆ ತುಂಬಾ ಇದೆ. ಬಟ್ ಅವಾಗ್ಲೇನು ಹೇಳ್ದೆ ನಾನು, ನಿಮ್ಗೆ ತುಂಬಾ ದೊಡ್ಡ ಕೆಲಸ ಅದು. ಅಂದ್ರೆ ಇವಾಗ ನಾವು ಆಕ್ಟರ್ಸ್ ಆದ್ರೆ ಬೆಳಗ್ಗೆ ಎದ್ದು ಬರ್ತೀವಿ, ಆಕ್ಟ್ ಮಾಡ್ತೀವಿ, ಮತ್ತೆ ಹೊಟ್ಟೋಗ್ತೀವಿ. ಬಟ್ ಡೈರೆಕ್ಟರ್ ಕೆಲಸ ಹಂಗಾಗಲ್ಲ, ಎಲ್ಲಾ ಕಡೆನೂ ಇರಬೇಕು, ಎಲ್ಲ ಕಡೆ ಇನ್ವಾಲ್ವ್ಮೆಂಟ್ ಇರಬೇಕು. ಒಂದೂವರೆ ವರ್ಷ ಇದು ನಂದಲ್ಲ ಟೈಮು, ಸಿನಿಮಾಗೆ ಅಂತಾನೆ ಎತ್ತಿಟ್ಬಿಡ್ಬೇಕು. ಇದು ಸ್ಪೆಷಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿರೋರಿಗೆ ಭಾರಿ ಕಷ್ಟ ಅದು. ಸೊ ಯೋಚನೆ ಮಾಡಿ ನಿಧಾನಕ್ಕೆ ಮಾಡಬೇಕು. ಇವಾಗ ಮಾಡ್ತಿದ್ದೀವಿ ಅಂದರೆ 100% ನಾವು ಅದ್ರಲ್ಲಿ ಸಕ್ಸಸ್ ನೋಡಲೇಬೇಕು, ಅಟ್ಲೀಸ್ಟ್ ಆವ್ರೇಜ್ ಆಗಾರು ಅನ್ನಿಸ್ಬೇಕು. ಸೊ ಆ ಒಂದು ಧೈರ್ಯ ಬಂದಾಗ ಸಿನಿಮಾ ಡೈರೆಕ್ಟ್ ಮಾಡಬೇಕು. ಬಟ್ ನಾನು ಬರ್ಕೊತಾ ಇರ್ತೀನಿ ಅವಾಗ ಏನಾದ್ರು ತಲೆಯಲ್ಲಿ ಹೊಳಿತು ಅಂದಾಗ, ಅಥವಾ ಫೋನ್ ಮಾಡಿ ಇನ್ನೊಂದು ಇಬ್ಬರ ಹತ್ರ ಶೇರ್ ಮಾಡ್ತೀನಿ. ಸೊ ಅವ್ರು ಏನಾದ್ರು ಐಡಿಯಾಸ್ ಕೊಡ್ತಾರೆ,
ಈ ಥರದ್ದು. ಬಿಕಾಸ್ ಆ ರೀತಿಯಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಇಸ್ ಅ ಲಿಟಲ್ ಯೂನಿಕ್. ನಮ್ಮಲ್ಲಿ ಹೀರೋ ಡೈರೆಕ್ಟರ್ಸ್ ತುಂಬ ಜನ ಇದ್ದಾರೆ, ಹೌದು ಅಲ್ವಾ? ಸೊ ಆ ರೀತಿಯಲ್ಲಿ ಆಲ್ರೆಡಿ ಒಂದು ತಕ್ಕ ಮಟ್ಟಿಗೆ ಪ್ಲೇ ಗ್ರೌಂಡ್ ಅಂತ ಆಡಿಯನ್ಸ್ ಸೆಟ್ ಆಗಿದೆ. ಅಲ್ಲ ಆಗಿದೆ. ಆಮೇಲೆ ಅವರೆಲ್ಲ ಒಳ್ಳೆ ಹೆಸರು ಕೂಡ ಮಾಡಿದ್ದಾರೆ, ಆಕ್ಟರ್ ಡೈರೆಕ್ಟರ್ಸ್ ಇದಾರಲ್ಲ ಅವರೆಲ್ಲ. ಸೊ ನಾವು ಆ ಸಾಲಿಗೆ ಬರಬೇಕು ಅಂದ್ರೆ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ನಮಗೂ ಆ ಒಂದು ಪ್ರತಿಫಲ ಸಿಗುತ್ತೆ. ಬಟ್ ನೀವು ಅದನ್ನ ಯೋಚನೆ ಮಾಡಿಲ್ಲ ಯಾವತ್ತು? ಇಲ್ಲ, ನಾನು ಅಂದ್ರೆ ಈಗ ಯೋಗಿ ಹೇಳ್ದಾಗೆ ನಾನು ಒಂದಷ್ಟು ಈಗ ಫೋನಲ್ಲಿ ನೋಟ್ಸ್ ಅಂತೆಲ್ಲ ಇದೆ, ಅದ್ರಲ್ಲೆಲ್ಲ ನಾನು ಬರೆದಿಟ್ಟಿರ್ತೀನಿ. ಆಮೇಲೆ ಸೈಕ್ಲಿಂಗ್ ಮಾಡ್ತಾ ಏನೋ ಒಂದು ಥಾಟ್ ಬರುತ್ತೆ, ಅದನ್ನೆಲ್ಲ ನಾನು ವಾಯ್ಸ್ ನೋಟ್ ಅಲ್ಲಿ ಆಗಿ ಅದು ಕನ್ವರ್ಟ್ ಮಾಡಿ ಇಟ್ಟಿದ್ದೀನಿ. ಬಟ್ ಇಟ್ಸ್ ನಾಟ್ ಇನ್ ಆರ್ಡರ್, ಅದೇ ಇಟ್ಸ್ ಜಸ್ಟ್ ಅ ಥಾಟ್. ಅದನ್ನ ಇನ್ನ ಡೆವಲಪ್ ಮಾಡಬೇಕು, ಆ ಥರದ್ದು ಸ್ಟೇಜ್ ಅಲ್ಲಿ ಇದೆ. ಬಟ್ ಅದು ಅದೇ ಯೋಗಿ ಹೇಳಿದಾಗೆ ನನಗೂ ಡೈರೆಕ್ಷನ್ ಒಂದು ಯಾವ್ದೋ ಒಂದು ಟೈಮಲ್ಲಿ ಮಾಡೋಣ ಅಂತ ಒಂದು ಆಸೆ ಇದೆ. ಅದು ಆದ್ರೆ ಅದಕ್ಕೊಂದು ಆ ಸಾಲಿಡ್ ಈಗ ಬರೀ ಒಂದು ಸ್ಕೆಲಿಟನ್ ರೆಡಿ ಇದೆ, ಬಟ್ ಫುಲ್ ಆಮೇಲೆ ಫುಲ್ ಬಾಡಿ ರೆಡಿ ಆದ ತಕ್ಷಣ ಅದಕ್ಕೆ ಕೈ ಹಾಕ್ಬೋದು. ಅಂಡ್ ನಮ್ದು ಪರ್ಸನಲಿ ನನ್ನ ವೇ ಆಫ್ ರೈಟಿಂಗ್ ಇರುತ್ತಲ್ಲ ಬಾರಿ ಡಿಫ್ರೆಂಟ್. ನಮ್ಮ ವಿಜಯ್ ಪ್ರಸಾದ್ ಇದಾರಲ್ಲ ಸಿದ್ದಿಗೋ ಡೈರೆಕ್ಟರ್, ಅವ್ರದ್ದು ನಂದು ಸ್ವಲ್ಪ ಒಂದೇ ಥರ. ಯಾಕಂದ್ರೆ ನಾವು ಸ್ಕ್ರೀನ್ ಪ್ಲೇ ಆರ್ಡರ್ನ ಫಸ್ಟ್ ಸೀನು ಸೆಕೆಂಡ್ ಸೀನು ಈ ಥರ ಬರ್ಕೊಂಬರಲ್ಲ ನಾವು, ನಮ್ಗೆ ಅದು ಬರಲ್ಲ. ಅಂದರೆ ಇವಾಗ ಬರೀತಾ ಇರೋದನ್ನ ಹೇಳ್ತಿದ್ದೀನಿ. ಅಂದರೆ ನನ್ಗೆ ಏನೋ ಒಂದು ಐಡಿಯಾ ಉಳಿಯುತ್ತೆ, ಟಕ್ ಅಂತ ಬರೆದಿರ್ತೀನಿ, ಇನ್ನೊಂದು ದಿನ ಯಾವುದೋ ಐಡಿಯಾ ಉಳಿಯುತ್ತೆ. ಸೊ ಇದನ್ನೆಲ್ಲ ಇಟ್ಕೊಂಡು ಯಾವ್ದು ಸೀನ್ ಆದ್ಮೇಲೆ ಯಾವ್ದಾದ್ಮೇಲೆ ಯಾವ್ದು ಇಡ್ಬೋದು, ಆ ಥರ ಜೋಡಣೆ ಮಾಡ್ಕೊಂಡು ಬರೋದು. ಸೊ ಸ್ವಲ್ಪ ಕಷ್ಟ ಆಗುತ್ತೆ, ನಮ್ದು ಅರ್ಥ ಮಾಡ್ಕೊಳಕ್ಕೂ ಆಗಲ್ಲ ಬೇರೆಯವ್ರು ಯಾರೋ. ನಾವು ಅಲ್ಲ, ಬಟ್ ನನಗೇನು ಖುಷಿ ಆಗ್ತಾ ಇದೆ ಅಂದ್ರೆ ನಿಮ್ಮ ಥಾಟ್ಸ್, ಅಂದ್ರೆ ನೀವು ಆರ್ಡರ್ ಹೆಂಗ್ ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ. ಬಟ್ ನನಗೆ ಖುಷಿ ಆಗ್ತಿರೋದು ನಿಮ್ಮ ಥಾಟ್ಸ್ ಎಲ್ಲವೂ ಒಂದು ಸಬ್ಜೆಕ್ಟ್ ಬಗ್ಗೆನೇ ಇದೆ ಅಲ್ವಾ? ಓ ಈ ರೀತಿಯ ಒಂದು ಸಬ್ಜೆಕ್ಟ್, ಆ ರೀತಿಯ ಒಂದು ಸಬ್ಜೆಕ್ಟ್, ಇದರಿಂದ ಒಂದು ಸೀನ್ ಅದರಿಂದ ಒಂದು ಸೀನ್ ಹುಡ್ತಾ ಇಲ್ಲ, ಇದೇ ಸಬ್ಜೆಕ್ಟ್ಗೆ ಎಲ್ಲ ಸೀನ್ಗಳು ಹುಡ್ತಾ ಇಲ್ಲ. ಹೌದು ನಿಜ. ಮತ್ತೆ ಜಾಸ್ತಿ ಆದಷ್ಟು ನಡೆದಿರೋ ವಿಷಯನ ಇಟ್ಕೊಂಡು ಸಿನಿಮಾ ಮಾಡಬೇಕು ನನಗೆ ಅನ್ಸೋದು. ಅದು ತುಂಬಾ ವರ್ಕ್ ಆಗತ್ತೆ ಅಂತ. ಇವಾಗ ನಾನು ಇವನ್ ಲೈಫಲ್ಲಿ ಏನೋ ಒಂದು ನಡೆದಿರತ್ತೆ, ಇವನ್ ಪರ್ಮಿಷನ್ ತಗೋ ಮಚ್ಚ ನೀನು ಅವತ್ತು ಹೇಳಿದಲ್ಲ ಅದು ನನ್ನ ಸಿನಿಮಾಲಿ ಹಾಕೊಂಡು ತಿನ್ಕೊಳೋ ಆ ಸೀನು ಈ ಥರ. ಸೊ ಅದು 100% ಒಬ್ರಲ್ಲ ಅವ್ರ ಲೈಫಲ್ಲಿ ನಡೆದಿರತ್ತೆ, ಸಾಕಷ್ಟು ಜನರ ಲೈಫಲ್ಲಿ ನಡೆದಿರತ್ತೆ. ಸೊ ಅದನ್ನ ಇಟ್ಟಾಗ ತುಂಬಾ ರಿಯಲ್ ಆಗಿ ಅನ್ಸ್ಬೇಕು ಜನಕ್ಕೆ ಆ ಥರದ ವಿಷಯಗಳು. ಜಸ್ಟ್ ಗೋಯಿಂಗ್ ಬ್ಯಾಕ್ ಟು ವೇರ್ ವಿ ಸ್ಟಾರ್ಟೆಡ್ ಫ್ರಮ್, ಈಗ 16-17 ವರ್ಷದ ಹಿಂದೆ ಶುರು ಮಾಡಿದಾಗ ನಿಮ್ಮಿಬ್ಬರದು ಎಕ್ಸಲೆಂಟ್ ಸ್ಟಾರ್ಟ್ ಅಲ್ವಾ? ಆ ರೀತಿಯಲ್ಲಿ ಸ್ವಲ್ಪ ನಿಮ್ದಂತೂ ಒಂದು ಡ್ರೀಮ್ ಸ್ಟಾರ್ಟ್ ಅಂತಾನೆ ಹೇಳ್ಬೋದು. ಬಿಕಾಸ್ ಮಾಡಿದ ಎಲ್ಲ ಚಿತ್ರಗಳು ಜನರ ಮೆಚ್ಚುಗೆಯನ್ನ ಪಡೆದಿದೆ ಅಂಡ್ ಫ್ಯಾಮಿಲಿ ಕೂತು ನೋಡುವಂಥ ಚಿತ್ರಗಳು. ಈ ರೀತಿಯ ಒಂದು ಸ್ಟಾರ್ಟ್ ಇದ್ದಾಗ, ಅಥವಾ ಇಬ್ರು ಪ್ರಾಮಿಸಿಂಗ್ ನಟರು ಒಂದು ಸ್ಟಾರ್ಟ್ ಅನ್ನ ಕೊಟ್ಟಾಗ, ಇಂಡಸ್ಟ್ರಿಯ ಎಕ್ಸ್ಪೆಕ್ಟೇಷನ್ಸ್ ಆಗಲಿ, ಅಂದ್ರೆ ಈ ವ್ಯಕ್ತಿಯ ಈ ನಟನ ಜರ್ನಿ ಹೇಗೆ ಹೋಗಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಆಗಲಿ, ನಿಮ್ಮದೇ ಎಕ್ಸ್ಪೆಕ್ಟೇಷನ್ ಆಗಲಿ ನನ್ನ ಜರ್ನಿ ಹೇಗೆ ಹೋಗುತ್ತೆ ಅಂತ, ಫಸ್ಟ್ ಆಫ್ ಆಲ್ ಆ ಥರದೊಂದು ಎಕ್ಸ್ಪೆಕ್ಟೇಷನ್ ಇತ್ತಾ? ಒಂದು ಟ್ರ್ಯಾಕ್ ಇತ್ತಾ? ಆ ಥರ ಎಕ್ಸ್ಪೆಕ್ಟೇಷನ್ ಏನಿರಲಿಲ್ಲ. ಸಾರಿ, ಆ ಥರ ಎಕ್ಸ್ಪೆಕ್ಟೇಷನ್ ಏನು ಇರಲಿಲ್ಲ ನನಗೆ. ಆದರೆ ಆ ಗ್ರಾಫ್ ಹಂಗೆ ನೋಡಿದ್ರೆ ಎಲ್ಲೋ ಇನ್ನ ಮೇಲೆ ಹೋಗ್ಬೇಕಾಗಿತ್ತು ನಾನು, ಬಟ್ ಅಲ್ಲಿಲ್ಲ. ಇಫ್ ಇಟ್ಸ್ ಟೂ ಸೆನ್ಸಿಟಿವ್, ಲೆಟ್ಸ್ ನಾಟ್ ಗೆಟ್ ಇಂಟು ದಟ್. ನಿಮಗೂ ಅದೇ ಪ್ರಶ್ನೆನೇ, ಬಿಕಾಸ್ ನನ್ನ ಪ್ರಶ್ನೆನೂ ಅದೇ ಇದ್ದಿದ್ದು. ಏನು ಅಂದರೆ, ನಿಮಗೆ ಒಂದು ಗ್ರಾಫ್ನ ಒಂದು ಆಲೋಚನೆ ಇರುತ್ತೆ, ಇಂಡಸ್ಟ್ರಿಗೂ ಒಂದು ಆಲೋಚನೆ ಇರುತ್ತೆ, ಈ ವ್ಯಕ್ತಿಯಿಂದ ಈ ರೀತಿಯ ಏನೇನು ಮಾಡಿಸ್ಬೋದು ಅಂತ. ಆ ಗ್ರಾಫ್ನ ಕಡೆಗೆ ಹೋಗಲಿಲ್ಲ, ನಾನು ಯಾಕೆ ಹೋಗಲಿಲ್ಲ ಅನ್ನೋದ್ರ ಬಗ್ಗೆ ಕೇಳ್ತಾ ಇಲ್ಲ. ಹೋಗಲಿಲ್ಲ ಅಂದಾಗ ನಾವು ನಮ್ಮ ಮೆಂಟಲ್ ಅಡ್ಜಸ್ಟ್ಮೆಂಟ್ನ ಹೇಗೆ ಮಾಡ್ಕೊಳ್ಳೋದು ಆ್ಯಂಡ್ ಪದೇ ಪದೇ ಹೆಂಗೆ ಮಾಡ್ಕೊಳ್ತಾ ಹೋಗೋದು? ಅಲ್ಲ, ಅದೇ ಈಗ ಆ ಟೈಮಲ್ಲಿ ಹೋಗಲಿಲ್ಲ ಅಂದರೆ ಇವಾಗ ಇನ್ನ ಇದು ಐ ಆಮ್ ನಾಟ್ ಸೇಯಿಂಗ್ ಇಟ್ಸ್ ಟೂ ಲೇಟ್, ಇನ್ನ ಚಾನ್ಸಸ್ ಇದೆ. ಅದನ್ನ ಸರಿಪಡಿಸ್ಕೊಂಡು ಮತ್ತೆ ನಾವು ಆ ಟ್ರ್ಯಾಕಿಗೆ ನಾವು ಅನ್ಕೊಂಡಿರೋ ಮಟ್ಟಕ್ಕೆ ಬೆಳೆಯೋ ಚಾನ್ಸಸ್ಗಳೆಲ್ಲ ಇದೆ. ಅದನ್ನ ನಾನು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಹಾಗಾಗಿ ನಾನು ಅದನ್ನ ತಲೆ ಕೆಡ್ಸ್ಕೊಂತ ಇಲ್ಲ ಈ ತರ ಯಾಕೆ ಹೋಗಿಲ್ಲ ಆ ಟೈಮಲ್ಲಿ ಅಂತ. ಬಟ್ ಇವಾಗ ಸರಿಪಡಿಸ್ಕೊಳ್ಳೋಕೆ ಎಲ್ಲ ಅವಕಾಶಗಳಿದೆ. ಅದನ್ನೇ ಆವಾಗ ಯೋಗಿ ಹೇಳಿದಾಗೆ, ಇವಾಗ ನಮಗೆ ಒಂದು ಮುಂಚೆ ಎಲ್ಲ ಮನೆ ಏನೋ ತಗೊಂಡ್ವಿ, ಒಂದು ಸೈಟ್ ತಗೊಂಡೆ, ಮನೆ ತಗೊಂಡೆ, ಅದ್ರ ಲೋನ್ ಬಂತು, EMI ಕಟ್ಟಬೇಕಾಯ್ತು, ಯಾವುದೋ ಮೂವಿ ಬಂತು, ತಗೊಂಡ್ವಿ, ಮಾಡ್ತಾ ಹೋದ್ವಿ. ಅವಾಗ ನಮಗೆ ಗೊತ್ತಾಗಿಲ್ಲ ಇದು ನಮಗೆ ಡ್ಯಾಮೇಜ್ ಆಗುತ್ತೆ ನಾವು ಈ ತರ ಮೂವಿ ಮಾಡಿದ್ರೆ ಅಂತ. ಅವಾಗ ಅನ್ಕೊಂಡು ಇದೆಲ್ಲ ಮುಚ್ಚೋಗುತ್ತೆ ಅಂತ. ಬಟ್ ಅದು ಒಂದ್ರ ಮೇಲೆ ಒಂದು ಅದು ಡಾಮಿನೋ ಎಫೆಕ್ಟ್ ಅಂತಾರಲ್ಲ, ಹಂಗೆ ಆ ಎಫೆಕ್ಟ್ ಆಗಿ ಹಂಗೆ ಬಂತದು. ಬಟ್ ಈ ಇಂಡಸ್ಟ್ರಿಯಲ್ಲಿ ಒಬ್ಬ ಮೆಂಟಾರ್ ಸಿಗೋದು ಕಷ್ಟನಾ? ಆತರ ಸಿಗದ್ ಕಷ್ಟ ಅಂತೇನಿಲ್ಲ. ಅಂದ್ರೆ ಫಾರ್ ಇನ್ಸ್ಟೆನ್ಸ್ ಸಿಗ್ತಾರೆ, ಆದ್ರೆ ನಮಗ್ ಸಿಕ್ಕಿಲ್ಲ, ನಮಗ್ ಸಿಕ್ಕಿಲ್ಲ ಅಷ್ಟೇ. ನೀವ್ ಹೇಳಿ ಆ ಮೆಂಟಲ್ ಅಡ್ಜಸ್ಟ್ಮೆಂಟ್ಸ್ ಬಗ್ಗೆ. ಸರ್ ಇಲ್ಲ, ಇಟ್ ಇಸ್ ಹ್ಯೂಮನ್ ಫಾರ್ ಅಸ್ ಟು ಥಿಂಕ್ ಓಕೆ ಇವತ್ತು ಹಿಂಗ್ ನಡೀತಾ ಇದೆ, ಎಲ್ಲ ಚೆನ್ನಾಗಿ ನಡೆದ್ರೆ ಅಲ್ಲಿಗೆ ಹೋಗ್ತೀನಿ ಅನ್ನೋ ಒಂದು ಥಾಟ್ ಬರೋದಂತೂ ಇಟ್ಸ್ ವೆರಿ ಹ್ಯೂಮನ್. ನನ್ನ ಅವಾಗಿದ್ದ ಐಡಿಯಾಲಜಿ ಹೇಳ್ತೀನಿ ಕೇಳಿ. ನಾನು ಬಂದ ತಕ್ಷಣ ಬ್ಯಾಕ್ ಟು ಬ್ಯಾಕ್ ಸಕ್ಸಸ್ಫುಲ್ ಸಿನಿಮಾಗಳು ನಾನು ಯಾವಾಗಲೂ ಹಿಂಗೆ ಇರುತ್ತೆ ಅನ್ಕೊಂಬಿಟ್ಟಿದ್ದೆ.
ವಯಸ್ಸು ಹಂಗೆ ಇತ್ತು, ನಿಜ. 17-18 ವರ್ಷಕ್ಕೆ ಆ ಒಂದು ಮಟ್ಟಕ್ಕೆ ಸಕ್ಸಸ್ ನೋಡಿದಾಗ ಆ ಸಕ್ಸಸ್ ಹಿಂಗೆ ಕ್ಯಾರಿ ಆಗುತ್ತೆ ಬಿಡು, ನಾನು ಏನು ಮಾಡಿದ್ರು ನಡೆಯುತ್ತೆ ಅನ್ನೋದಿತ್ತು. ಯಾವಾಗ ಅದು ಬ್ಯಾಕ್ ಫೈರ್ ಆಗೋಕ್ಕೆ ಶುರು ಆಯಿತು ಆವಾಗ ಸ್ವಲ್ಪ ಹುಷಾರಾಗಿ ಎತ್ತೆಚ್ಕೊಂಡು ಹಿಂಗಲ್ಲ ಗುರು ಜೀವನ, ಬೇರೆ ಥರದ್ದೇ ರೂಪ ಪಡೆಯುತ್ತೆ ಇದು, ಇವಾಗ ನೀನೇನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿಲ್ಲ ಅಂದರೆ ಇನ್ನು ಮುಂದಕ್ಕೆ ಕಷ್ಟ ಆಗುತ್ತೆ. ನಿಮ್ಗೆ ಎಲ್ಲರೂ ಬಾಯ ಬರೋದು ಒಂದು ಮಾತು, ಮಾರ್ಕೆಟ್ ಇರಲ್ಲ, ಮಾರ್ಕೆಟ್ ಇಲ್ಲ, ಮಾರ್ಕೆಟ್ ಇಲ್ಲ. ಮಾರ್ಕೆಟ್ ಖಂಡಿತವಾಗ್ಲೂ ಇರುತ್ತೆ, ಎಲ್ಲೂ ಹೋಗಲ್ಲ. ಸಿನಿಮಾಗಳು ಕಮ್ಮಿ ಆಗ್ತವೆ, ಅದನ್ನು ಹೇಳ್ದೆ ನಾನು ನಿಮ್ಗೆ. ತುಂಬ ಚೆನ್ನಾಗಿ ಹೇಳಿದ್ರಿ. ದಯವಿಟ್ಟು ಅದನ್ನು ಎಕ್ಸ್ಪ್ಲೇನ್ ಮಾಡಿ. ನೀವು ಹೇಳಿದ್ರಿ ಮಾರ್ಕೆಟ್ ಹಂಗೆ ಇರುತ್ತೆ, ಸಿನಿಮಾಗಳು ಕಡಿಮೆ ಆಗುತ್ತೆ ಅಂತ. ಅದಕ್ಕೆ ನಾನು ಹೇಳಿದೆ, ಸೊ ನೀವು ಹೇಳ್ತಿರೋದು ಒನ್ಸ್ ಅ ಯೋಗಿ ಫ್ಯಾನ್ ವಿಲ್ ಆಲ್ವೇಸ್ ಬಿ ಅ ಯೋಗಿ ಫ್ಯಾನ್. ಡೆಫಿನೆಟ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಡೆಫಿನೆಟ್ಲಿ. ಇವಾಗ ಲೂಸ್ ಮಾದ ಯಾರು ಗುರು, ಅವ್ನು ಮಾಡಿದಾನ ಗುರು, ಅಷ್ಟು ಸಿನಿಮಾಗಳು ಮಾಡಿ ಅವ್ನು ಸೂಪರಾಗಿ ಕೆಲಸ ಮಾಡ್ತಾನೆ ಗುರು, ಒಳ್ಳೆ ಆ್ಯಕ್ಟರ್ ಅವನು ಅಲ್ವಾ? ಹೌದು. ಇದು ಜನಕ್ಕೆ ಮಾರ್ಕೆಟ್ ಇದೆಯೋ ಇಲ್ವೋ ಬೇಡ, ಅವ್ನು ಒಳ್ಳೆ ಸಿನಿಮಾ ಡೆಲಿವರ್ ಮಾಡ್ತಾನ ಸಾಕು, ಅಷ್ಟೇ ಅವ್ರು ಕೇಳೋದು. ನಮ್ಮಲ್ಲಿ ಮಾರ್ಕೆಟ್ ಬೇಕು, ಇವನ್ಗೆ ಹಾಕೊಂಡೆ ಬಿಸ್ನೆಸ್ ಇಲ್ಲ, ಅದಿಲ್ಲ, ಇದಿಲ್ಲ, ಇದು ಮಾಮೂಲಿ. ಅದು ನಾನೊಬ್ಬನಿಗೆ ಅಂತಲ್ಲ, ಪ್ರತಿಯೊಬ್ಬ ನಟನಿಗೂ ಅದಾಗಿರುತ್ತೆ ಅದು ಲೈಫಲ್ಲಿ. ಇವತ್ತಿಗೂ ನಾವು ಗಾಳಿಪಟ ಅಂದರೆ ದಿಗಂತ ನೆಚ್ಕೊಂತೀವಿ. ನಿಜ. ನೀವು ಹೇಳಿದ ಕೂಡಲೇ ನನಗೆ ಅದೇ ಅನ್ಸಿದ್ದು. ಏನು ಅಂದರೆ ಈಗ ದಿಗಂತ್ ಅವರ ಪ್ರೀವಿಯಸ್ ಫಿಲ್ಮ್ ಸಕ್ಸಸ್ ಫೇಲ್ಯೂರ್ ಅದೆಲ್ಲ ನಮ್ಮ ತಲೆಗೆ ಹೋಗಲ್ಲ. ಗಾಳಿಪಟ ದಿಗಂತ್ ಇದ್ದಾರೆ ಅಂದ್ರೇನೆ ಅದರ ರೇಂಜೇ ಬೇರೆ, ಅದರ ಎಕ್ಸ್ಪೆಕ್ಟೇಷನ್ಸೇ ಬೇರೆ. ಇವಾಗ ಅದೇ ಗಾಳಿಪಟ 2 ಮಾಡಿದಾಗ ದಿಗಂತ ತೆಗೆದು ಬೇರೆಯವ್ರನ್ನ ಹಾಕೋಬೋದಿತ್ತಲ್ಲ, ಕರೆಕ್ಟ್. ಯಾಕೆ ಹಾಕ್ಲಿಲ್ಲ? ದಿಗಂತನ್ನ ಜನ ನೋಡಕ್ ಇಷ್ಟಪಡ್ತಾರೆ, ಅದು ಕರೆಕ್ಟಾಗಿ ನಾವು ಡೆಲಿವರ್ ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ಇರುತ್ತೆ ಅದು. ಸೊ ಇದನ್ನ ನಾವು ಜಾಸ್ತಿ ನಾವು ಯೋಚನೆ ಮಾಡ್ತಾ ಕೂರಬಾರ್ದು. ಅಯ್ಯೋ ಹಿಂಗೆ ಮಾತಾಡ್ತಾರೆ, ಅಯ್ಯೋ ಹಿಂಗಂತಾರೆ, ಹಿಂಗಂದ್ರೆ ನಾವೇ ಹಾಳು ಮಾಡ್ಕೊಳ್ಳೋದು ಅಷ್ಟೇ. ಅದನ್ನ ಬಿಟ್ಟು ಗುರು ನಾನು ಮಾಡಿದ ತಪ್ಪು ನನಗೆ ಗೊತ್ತು, ಕೆಲವು ತಪ್ಪುಗಳು ಬೇಕು ಅಂತ ಮಾಡ್ತೀವಿ, ಗೊತ್ತಾಗ್ದಿರೋದು ಬೇರೆ. ಇವಾಗ ಬೇಕು ಅಂತ ನಾವು ತಪ್ಪು ಮಾಡಿರೋದನ್ನ ರಿಗ್ರೆಟ್ ಮಾಡಕ್ ಹೋಗ್ಬಾರ್ದು, ಅದನ್ನ ಸರಿ ಮಾಡ್ಕೊಳಕ್ ಏನು ಮಾಡಬೇಕು ಅದನ್ನ ಮಾಡ್ಕೊಂಡ್ಬಿಟ್ರೆ ಎಲ್ಲ ನೀಟಾಗಿ ಆಗಿರುತ್ತೆ. ಆ್ಯಂಡ್ ನಂಗೆ ತುಂಬ ಇಷ್ಟ ಆಗಿದ್ದು ದಿಗಂತ್ ಅವ್ರು ಹೇಳಿದ್ದು, ಇಟ್ಸ್ ನಾಟ್ ಲೇಟ್ ಅಟ್ ಆಲ್ ಅಲ್ವಾ? ಕಥೆಯೊಂದು ಶುರುವಾಗಿದೆ. ಸಾರಿ ಟು ಗೋ ಬ್ಯಾಕ್ ವೆರಿ ಅ ಫ್ಯೂ ಇಯರ್ಸ್. ಕನ್ನಡಕ್ಕೆ ಆ ಕಾಲಘಟ್ಟದಲ್ಲಿ ತುಂಬ ಫ್ರೆಶ್ ಆದ ಒಂದು ಟ್ರೀಟ್ಮೆಂಟ್ ಆಫ್ ಅ ಫಿಲ್ಮ್. ಜಸ್ಟ್ ಟೆಲ್ ಮಿ ಅಬೌಟ್ ದಟ್ ಫಿಲ್ಮ್ ಆ್ಯಂಡ್ ವಾಟ್ ಮೆಮೊರೀಸ್ ಯು ಕ್ಯಾರಿ. ಆ್ಯಂಡ್ ಆವತ್ತಿನ ಕಾಲಕ್ಕೆ ಅದು ಅಷ್ಟು ದೊಡ್ಡ ಮಟ್ಟದ ಹಿಟ್ ಆಯ್ತಾ ಅಂದರೆ ಇಲ್ಲ. ಸೊ ಟೆಲ್ ಮಿ ಅಬೌಟ್ ದಟ್. ಅದು ಅಂದ್ರೆ ನಮ್ಮ ಡೈರೆಕ್ಟರ್ ಸೆನ್ನಾ ಹೆಗ್ಡೆ ಅಂತ, ಅವರು ರಕ್ಷಿತ್ ಕ್ಲೋಸ್ ಫ್ರೆಂಡ್, ರಕ್ಷಿತ್ ಶೆಟ್ಟಿಗೆ. ಸೊ ಅವರು ಈ ಕಾಸರಗೋಡು ಅಂತ, ಈ ಕೇರಳ ಕರ್ನಾಟಕ ಬಾರ್ಡರ್ ಅಲ್ಲಿ ಇದೆಯಲ್ಲ ಕಾಸರಗೋಡು, ಅಲ್ಲಿ ಅವರು ಸ್ವಲ್ಪ ಮಲಯಾಳಂ ಇನ್ಫ್ಲೂಯೆನ್ಸ್ ಅವರಿಗೂ ಜಾಸ್ತಿ ಇದೆ. ಅಂದ್ರೆ ಸ್ಕೂಲಿಂಗ್ ಎಲ್ಲ ಅಲ್ಲೇ ಮಾಡಿರೋದ್ರಿಂದ ಅವರು ಮನೇಲಿ ತುಳು ಕನ್ನಡ ಎರಡೂ ಮಾತಾಡ್ತಾರೆ, ಬಟ್ ಅವ್ರದ್ದು ಇನ್ಫ್ಲೂಯೆನ್ಸ್, ಮೂವಿ ಇನ್ಫ್ಲೂಯೆನ್ಸ್ ಎಲ್ಲ ಮಲಯಾಳಂದಿತ್ತು. ಸೊ ಹಾಗಾಗಿ ಇಲ್ಲಿ ಬಂದು ಅವ್ರು ಮಾಡಿದಾಗ ಅದು ನಮಗೆ ಏನೋ ಒಂಥರ ಫ್ರೆಶ್ ಅನಿಸ್ತು. ಅಂದ್ರೆ ಆತರ ನರೇಷನ್, ಆತರ ಒಂದು ಸ್ಕ್ರೀನ್ ಪ್ಲೇ ಇಲ್ಲಿ ಮಾಡಿರ್ಲಿಲ್ಲ. ಅದೇ ನೀವು ಹೇಳಿದಾಗೆ ಅದು ಏನ್ ಥಿಯೇಟ್ರಲ್ಲಿ ಓಹೋನ್ ಆ ಥರ ಏನು ಓಡ್ಲಿಲ್ಲ, ಅಷ್ಟಕ್ಕೆ ಆಯ್ತು. ಬಟ್ ಆದ್ರೆ ಆ ಟೈಮಲ್ಲಿ ಲಾಕ್ಡೌನ್ ಬಂತಲ್ಲ, ಲಾಕ್ಡೌನ್ ಬಂದಾಗ ತುಂಬಾ ಜನ ನೋಡಿದ್ರು, ತುಂಬಾ ಜನ ಅಪ್ರಿಶಿಯೇಟ್ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು ಸಿನಿಮಾ, ನಾವು ಥಿಯೇಟ್ರಿಗೆ ಹೋಗಿ ನೋಡ್ಬೇಕಾಗಿತ್ತು ಅಂತ. ಸೊ ಅದೇ ನನ್ಗೆ ಆ ಮಾತು ಬಂದು ಹೇಳ್ತಾರಲ್ಲ, ಅವಾಗ್ಲೇ ನನಗೆ ಸಂತೋಷ ಆಗುತ್ತೆ. ಹೋಗ್ಲಿ, ನನ್ ಥಿಯೇಟ್ರಲ್ಲಿ ಬಂದು ದೊಡ್ಡ ಹಿಟ್ ಆಗದೆ ಇದ್ರು ಜನ ಅದನ್ನ ನೋಡಿ ಇಷ್ಟಪಟ್ಟಿದಾರಲ್ಲ ಅಷ್ಟು ಸಾಕು ಅಂತ. ಸರಿ. ಅದೇ ರೀತಿಯಲ್ಲಿ ಇದು ಹೇಳಿ, ಹೌ ಡಿಡ್ ಯು ಸೇ ಓಕೆ ಟು ಹಾಸ್ಟೆಲ್ ಹುಡುಗರು? ಆ ಹಾಸ್ಟೆಲ್ ಹುಡುಗರನ್ನ ಅದು ನಿಜ ಅಂದ್ರೆ ಯೋಗಿ ಮಾಡ್ಬೇಕಾಗಿತ್ತು. ಬಟ್ ಇನ್ನೊಂದೇನಂದ್ರೆ ಅರವಿಂದ್, ನಮ್ಮ DOP ಅರವಿಂದ್ ಇದಾರಲ್ಲ ಈ ಬ್ಯಾಚುಲರ್ ಪಾರ್ಟಿಗೆ, ಹಿ ಈಸ್ ಆಲ್ಸೋ ಒನ್ ಆಫ್ ದ ಪ್ರೊಡ್ಯೂಸರ್ಸ್, ಪಾರ್ಟ್ನರ್ ಆ ಸಿನಿಮಾದಲ್ಲಿ. ಅವ್ನು ಫೋನ್ ಮಾಡಿ ಹೇಳ್ದ, ದಿಗಿ ನನ್ಗೋಸ್ಕರ ನೀನ್ ಮಾಡ್ಲೇಬೇಕು, ಪ್ಲೀಸ್ ಮಾಡು ಅಂತ. ಸೊ 1 day ಜಾಬ್ ಇದೆ, ವರ್ಕ್ ಇದೆ, ಗೊತ್ತು, ಐ ವೋಂಟ್ ಬಿ ಏಬಲ್ ಟು ಪೇ ಯು ಎನಿಥಿಂಗ್, ಪ್ಲೀಸ್ ಮಾಡು ಅಂತ. ನಾನು ಸರಿ ಅವ್ರದ್ದು ಮುಂಚೆದೆಲ್ಲ ಒಂದಷ್ಟು ಟ್ರೇಲರ್ ಆಮೇಲೆ ಅವರು ಹೇಗೆ ಪ್ರಮೋಟ್ ಮಾಡ್ತಾ ಬಂದಿದ್ದಾರೆ ಅದೆಲ್ಲ ನೋಡಿದ್ದೆ. ಆ್ಯಂಡ್ ಐ ಫೌಂಡ್ ದ ಟೀಮ್ ಟು ಬಿ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಆ್ಯಂಡ್ ಫನಿ. ಸೊ ಅವಾಗ ನಂಗೆ ಇದು ಮಾಡಿದ್ರೆ ಎಲ್ಲೂ ನನಗೆ ಅಂದರೆ ಇದು ಒಳ್ಳೇದೇ ಆಗತ್ತೆ ಬಿಟ್ರೆ ಇನ್ನೊಂದೇನಾಗಲ್ಲ, ಅಂದರೆ ಲಾಸ್ ಅಂತೂ ಆಗಲ್ಲ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಮಾಡಿದೆ, ಜನ ಅದು ಇಷ್ಟಪಟ್ರು. ಶೋರ್. ಸೊ ಈಗ ಇದಕ್ಕೆ ಬರೋಣ, ಗೋಯಿಂಗ್ ಬ್ಯಾಕ್ ಟು ದಟ್ ಹಾಸ್ಟೆಲ್ ಹುಡುಗರು ಎಕ್ಸಾಂಪಲ್. ಇವತ್ತು ಯಾರಾದರೂ ಒಬ್ಬ ಡೈರೆಕ್ಟರ್ ನಿಮ್ಮ ಹತ್ರ ಬಂದು ಕಥೆಯನ್ನು ಹೇಳೋದಾದ್ರೆ, ವಾಟ್ ಆರ್ ಯು ಲುಕಿಂಗ್ ಫಾರ್? ಗ್ರಿಪ್ಪಿಂಗ್ ಸ್ಟೋರಿ ಇರಬೇಕು ಸರ್, ಮೈನ್. ನಾಟ್ ನೆಸೆಸರಿಲಿ ಯುವರ್ ಕ್ಯಾರೆಕ್ಟರ್. ಅಲ್ಲಿ ಕ್ಯಾರೆಕ್ಟರ್ ನನಗೆ ಆ ಥರದ್ದೆಲ್ಲ ಏನಿಲ್ಲ. ಇಲ್ಲಾಂದರೆ ನಾನು ಎಲ್ಲ ಮಾಡೋ ಸಿನಿಮಾ ಎಲ್ಲ ಹೀರೋ ಆಗೇ ಮಾಡ್ಕೊಂಬರ್ತಾ ಇದ್ದೆ. ನಾನು ಮಲ್ಟಿ ಸ್ಟಾರ್ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ, ನನ್ಗೆ ಅದ್ರ ಮೇಲೆ ನಂಬಿಕೆ ಇಲ್ಲ. ಇನ್ನೊಂದು, ನೀವಿಬ್ರು ಹೆಚ್ಚು ಮಲ್ಟಿ ಸ್ಟಾರರ್ಸ್ನ ಮಾಡಿದ್ದೀರಿ. ಮಾಡಿದ್ದೀವಿ, ನಮ್ಗೆ ಇಷ್ಟ ಆಗುತ್ತೆ ಆ ಥರದ್ದು ಮಾಡೋಕ್ಕೆ. ಇವಾಗ ಓಕೆ, ಕೆಲವ್ರದ್ದು ಬರೀ ನಾನೇ ಇರಬೇಕು ಅನ್ನೋದಿರುತ್ತೆ, ಅದು ಅವ್ರವ್ರ ಮೈಂಡ್ ಸೆಟ್, ಅದು ಅವ್ರ ಅಪ್ರೋಚ್ ಟುವರ್ಡ್ಸ್ ಸಿನಿಮಾ. ನಮ್ಮಿಬ್ರು ಅಪ್ರೋಚ್ ಆ ಥರ. ನಾನು ಇವ್ರ ಮೇಲೆ ಜಾಸ್ತಿ ಟೇಕ್ ತೊಗೊಳಕ್ಕಾಗಲ್ಲ, ಬಟ್ ನನ್ನ ವಿಷಯ ಹೇಳ್ತೀನಿ. ನನಗೇನಂದರೆ, ನನಗೆ
ನನಗೆ ಕೊಡೋ ಪಾತ್ರ ನಾನು ಸೀನ್ ನಡೀತಾ ಇರ್ಬೇಕಾದ್ರೆ ಈ ಡೈಲಾಗ್ ನೀನ್ ಇಟ್ಕೋ ಅನ್ನೋದು, ಬೇಡ ಈ ಡೈಲಾಗ್ ನೀನೇ ಹೇಳು ಅಂತ. ಸೊ ಆತರ ವರ್ಕ್ ಮಾಡ್ತಾ ಇದ್ವಿ. ಇದು ಯಾರು ನಮ್ಗೆ ಬೇಕು, ಇದು ಚೆನ್ನಾಗಿದೆ, ಇದು ನಾವೇ ಇಟ್ಕೋಬೇಕು, ಆತರ ಏನಿರ್ಲಿಲ್ಲ. ಸೊ ನಮ್ಮ ಅಪ್ರೋಚ್ ಬೇರೆ ಇದೆ. ಇವಾಗ ನಮಗ್ ಕೊಡೋ ಪಾತ್ರಕ್ಕೆ ನಾವು ಜೀವ ತುಂಬಬೇಕಷ್ಟೇ. ಜನಕ್ಕೆ ಇಷ್ಟ, ನಾವ್ ಯಾವ ರೀತಿ ಆಕ್ಟ್ ಮಾಡಿ ಜನಕ್ಕೆ ನಾವು ಇಷ್ಟ ಆಗ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ ನಮ್ಗೆ. ಸೊ ನಾನು ಹೀರೋನೇ ಮಾಡಬೇಕು ಆ ಥರದ್ದೆಲ್ಲ ಏನಿಲ್ಲ ಸರ್. ಒಂದೊಳ್ಳೆ ಕತೆ ಇರಬೇಕು, ಕಥೆಯಲ್ಲಿ ನಾನು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಇದ್ರು ಓಕೆ ಮಾಡ್ತೀನಿ. ಹೆಡ್ ಬುಷ್ ಮಾಡಿದೆ ನಾನು, ಅದರಲ್ಲಿ ಒಂದು ತುಂಬಾ ಹೊತ್ತು ಇಲ್ಲ ಸಿನಿಮಾದಲ್ಲಿ, ಕೆಲವೊಂದು ಸ್ವಲ್ಪ ಹೊತ್ತು ಇರ್ತೇನೆ. ಸೊ ಅಲ್ಲಿ ಬಂದ್ರು ಜನಕ್ಕೆ ಇಷ್ಟ ಆಯ್ತು. ಯಾಕೆ ಇವತ್ತಿಗೂ ಜನ ಗಂಗಾ ಅಂತ ಗುರ್ತಿಸ್ತಾರೆ ಕೆಲವು ಕಡೆ. ಸೊ ಈ ಥರದ್ದು ನಾನು ಮಾಡೋ ಪಾತ್ರಕ್ಕೆ ನಾನು ಜೀವ ತುಂಬಿದ್ರೆ ಸಾಕಷ್ಟು. ನೀವು ಯೋಗರಾಜ್ ಭಟ್ರ ಜೊತೆ ಐ ಥಿಂಕ್ ಗಣೇಶ್ ಅವರು ಪ್ರಾಯಶಃ ಮೋಸ್ಟ್ ರಿಪೀಟೆಡ್ ಆಕ್ಟರೇ ಇರಬೇಕು ಯೋಗರಾಜ್ ಭಟ್ ಅವ್ರಿಗೆ. ನೀವಾ? ಎಕ್ಸಾಕ್ಟ್ಲಿ, ನಿಮ್ಮ ಜೊತೆ ಫಿಲಮ್ಗಳನ್ನೇ ಮಾಡಿದಾರೆ ಮುಂಚೆ. ಕರೆಕ್ಟ್. ಸೊ ಬಟ್ ಅವರಿಂದ ನಟನೆಯ ಬಗ್ಗೆ ನೀವು ಕಲ್ತದ್ದು ಏನಾದರೂ ಒಂದನ್ನ ಹೇಳಿ ಅಂದ್ರೆ ಏನನ್ನ ಹೇಳ್ಬೋದು? ಅವರು ನನಗೆ ತುಂಬಾ ಅವಾಗ ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ನನಗೆ ಒಂದಷ್ಟು ಅವ್ರು ಹೇಳಿದ್ರು. ಒಂದಷ್ಟು ಈ ಹಾಲಿವುಡ್ ಆಕ್ಟರ್ಸ್ ಎಲ್ಲ ಎಕ್ಸಾಂಪಲ್ ಕೊಟ್ರು. ಒಂದು ನನಗೆ ಬುಕ್ಕು ಎಲ್ಲ ಕೊಟ್ರು. ವುಡಿ ಆಲನ್ ಒಂದು ಬುಕ್ ಕೊಟ್ರು, ಇದನ್ನ ಓದು ಅಂತ. ಸೊ ಆ ಥರದಲ್ಲಿ ನಾನು ಬುಕ್ ಓದ್ದವನೇ ಅಲ್ಲ ಲೈಫಲ್ಲಿ. ಸೊ ಅವ್ರಿಗೋಸ್ಕರ ನಾನು ಆ ಟೈಮಲ್ಲಿ ನಾವು ಮನಸಾರೆ ಮಾಡ್ತಾ ಇದ್ವಿ. ಆ ಟೈಮಲ್ಲಿ ಓದ್ದೆ, ಅದರಿಂದ ಒಂದು ಸ್ವಲ್ಪ ಹೆಲ್ಪ್ ಆಯ್ತು. ಹಾಗೆ ಅದು ಏನಂದ್ರೆ ಒಂದು ಪೇಂಟಿಂಗ್ ನಾವು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಫಸ್ಟ್ ಟೈಮೇ ಮಾಡಿದಾಗ ಚೆನ್ನಾಗಿ ಬರಲ್ಲ ಅದು. ಆಮೇಲೆ ಮಾಡ್ತಾ ಯು ಇಂಪ್ರೂವ್ ಯುವರ್ ಸೆಲ್ಫ್. ಒಂದು ಉದಾಹರಣೆ ಕೊಡಿ. ಅಂದ್ರೆ ವಾಟ್ ವಾಸ್ ದಟ್ ಬಾಡಿ ಲ್ಯಾಂಗ್ವೇಜ್? ಅದನ್ನ ನೀವು ಮೊದಲನೇ ಸಲ ಮಾಡಿದಾಗ ಅದೊಂದು ಪ್ರಯೋಗವೇ ಆಗಿತ್ತು, ಬಟ್ ಹೋಗ್ತಾ ನಿಮಗೆ ರೂಢಿಯಾದ ಒಂದು ಬಾಡಿ ಲ್ಯಾಂಗ್ವೇಜ್ ಅನ್ನಾಗಲಿ ಅಥವಾ ಒಂದು ಜೆಸ್ಚರ್ ಅನ್ನಾಗಲಿ ಅಥವಾ ಒಂದು ಮ್ಯಾನರಿಸಮ್ನಾಗಲಿ. ಬಾಡಿ ಲ್ಯಾಂಗ್ವೇಜ್ ಅಂದ್ರೆ ನಾನು ಅವಾಗ ಒಂದು ಸ್ವಲ್ಪ ವರ್ಕೌಟ್ ಎಲ್ಲ ಮಾಡ್ತಾ ಇದ್ದೆ. ನನ್ನ ನಿಲ್ಲೋದು ಎಲ್ಲ ಸ್ವಲ್ಪ ಹಿಂಗೆಲ್ಲ ಇತ್ತು. ಅವರೆಲ್ಲ ಅದೆಲ್ಲ ಬೇಡ ನಿನಗೆ, ಅದೆಲ್ಲ ವರ್ಕ್ ಆಗಲ್ಲ, ಸುಮ್ಮನೆ ಜಸ್ಟ್ ಡ್ರಾಪ್ ಯುವರ್ ಶೋಲ್ಡರ್ಸ್, ನೀನು ಎಷ್ಟು ನ್ಯಾಚುರಲ್ ಆಗುತ್ತೋ ಆ ನ್ಯಾಚುರಲ್ ಅಪ್ರೋಚ್ ತಗೋ ಸಿನಿಮಾಗೆ. ನಾನು ನನ್ನ ಡೈಲಾಗ್ಸು ಅದೇ ಥರ ಇರುತ್ತೆ, ನ್ಯಾಚುರಲ್ ಆಗಿ ಬರೀತೀನಿ. ಸೊ ನೀನು ಅದೇ ಥರ ಬಿಹೇವ್ ಮಾಡು ಅಂತೆಲ್ಲ ಹೇಳಿದ್ರು. ನನಗೆ ವರ್ಕೌಟ್ ನಿಲ್ಸಿದ್ರು ಅವರು ಒಂದು ಸ್ವಲ್ಪ ದಿವಸ. ಸೊ ಈ ಥರದ್ದೆಲ್ಲ ಚೇಂಜಸ್ ಆಯ್ತಲ್ಲ, ಆಮೇಲೆ ನನಗೆ ಕಾಣಿಸ್ತು ಓಕೆ ಇದು ಆಕ್ಚುಲಿ ವರ್ಕ್ ಆಗುತ್ತೆ ಈ ತರ ಮಾಡಿದ್ರೆ ಅಂತ. ನೈಸ್. ನಿಮ್ಗೊಂದು ಪೆಕ್ಯುಲರ್ ನ್ಯಾಚುರಲ್ ವೇ ಆಫ್ ಡೆಲಿವರಿಂಗ್ ಅ ಪರ್ಫಾರ್ಮೆನ್ಸ್ ಆಗಲಿ ಡ್ಯಾನ್ಸ್ ಆಗಲಿ ಅದು ಹೆಂಗೋ ಬಂದ್ಬಿಟ್ಟಿದೆ. ಐ ಡೋಂಟ್ ವಾಂಟ್ ಟು ಸೇ ಹೆಂಗೋ ಬಂದ್ಬಿಟ್ಟಿದೆ, ಬಿಕಾಸ್ ಆಗ ನಿಮ್ಮ ಶ್ರಮ ಇಲ್ಲ ಅಂತ ಹೇಳಿದಾಗ ಆಗ್ಬಿಡುತ್ತೆ. ಚಿಕ್ಕ ವಯಸ್ಸಿನಲ್ಲೂ ಸ್ಟೇಜ್ ಮೇಲೆಲ್ಲ ಪರ್ಫಾರ್ಮ್ ಮಾಡಿ ಎಲ್ಲ ಡಾನ್ಸ್ ಮಾಡಿ, ಹಂಗಾಗಿ ಇದು ಗುಡ್ ಡಾನ್ಸ್. ಸೊ ಐ ವಾಂಟ್ ಟು ಗೋ ಬ್ಯಾಕ್ ಟು ಅವ್ರಿಗೆ ಯೋಗರಾಜ್ ಭಟ್ ಅವರ ಪ್ರಶ್ನೆಯನ್ನು ಕೇಳಿದಾಗ ಐ ಜಸ್ಟ್ ರಿಯಲಿ ವಾಂಟ್ ಟು ಗೋ ಬ್ಯಾಕ್ ಟು ದುನಿಯಾ ಇಫ್ ಯು ಡೋಂಟ್ ಮೈಂಡ್. ಆ್ಯಂಡ್ ಆಗ ವಾಟ್ ವೆರ್ ಯು ಗೋಯಿಂಗ್ ಥ್ರೂ? ಅಲ್ಲಿ ಸೂರ್ಯ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ, ನಿಮ್ಗೊಂದು ರೋಲನ್ನು ಕೊಟ್ಟಿದ್ದಾರೆ, ನೀವು ಏನು ಮಾಡ್ತಾ ಇದ್ರಿ ಅಂದರೆ ಅವ್ರು ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ, ನೀವೇನು ಮಾಡ್ತಾ ಇದ್ರಿ? ಆ್ಯಂಡ್ ಆ ಎಂಟೈರ್ ಶೂಟಲ್ಲಿ ವಾಸ್ ದೇರ್ ಆ್ಯನ್ ಆಹಾ ಮೊಮೆಂಟ್ ವೇರ್ ಯು ಸೆಡ್ ಓ ಇದಾ ಆಕ್ಟಿಂಗ್ ಅಂದ್ರೆ, ಓ ಇದಾ ಫಿಲ್ಮ್ ಮೇಕಿಂಗ್ ಅಂದ್ರೆ? ಡೆಫಿನೆಟ್ಲಿ ಇಲ್ಲ ಸರ್. ಆ ಟೈಮಲ್ಲಿ ಐ ಹ್ಯಾಡ್ ನೋ ಸೆನ್ಸ್, ಅಂದ್ರೆ ಏನ್ ಆಗ್ತಿದೆ ಅನ್ನೋ ಸೆನ್ಸ್ ಇರ್ಲಿಲ್ಲ ನನಗೆ. ಸೂರ್ಯಣ್ಣ ಕರಿಯವರು ಬರೋ ಇಲ್ಲಿ ನಿಂತ್ಕೊಳ್ಳೋ, ಹಿಂಗೆ ಡೈಲಾಗ್ ಹೇಳೋ, ಎಲ್ಲಿ ನೋಡ್ಕೊಂಡು ಹೇಳ್ಬೇಕು, ಅಲ್ಲಿ ನೋಡ್ಕೊಂಡು ಹೇಳೋ, ಅಲ್ಲಿ ನೋಡ್ಕೊಂಡು ಡೈಲಾಗ್ ಹೇಳ್ತಿದ್ದೆ. ಅಥವಾ ಎಲ್ಲ ಕೂರ್ಸವ್ರು ಅಲ್ಲಿ ಕೂತ್ಕೊಂಡೇನೋ ಮಾತಾಡೋ. ಇನ್ನೂ ಒಂದು ಸೀನ್ ಇದೆ, ಬಸ್ ಒಳಗೆ ಹತ್ಬಿಟ್ಟು ಹಿಂಗೆ ಏನೋ ಕಚ್ಕೊಂಡು ಆ ಹುಡುಗಿನ ನೋಡ್ಕೊಂಡು ಒಂದು ಮಾತಾಡೋ ಸೀನು. ಅದು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಈಗ್ಲೂ ಎಷ್ಟೊಂದು ಜನ ಏನು ಗುರು ಹಂಗೆ ನೋಡ್ತೀಯ ನೀನು, ಆ ಹುಡುಗಿನ ಹಂಗ ನೋಡೋದು ನೀನು ಅಂತ. ಬಟ್ ಇದೆಲ್ಲ ನನಗೆ ಗೊತ್ತೇ ಇಲ್ಲ ಸರ್. ಅಂದರೆ ಏನೋ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀನಿ, ಮಾಡಿದ್ದೀನಿ ಅಷ್ಟೇ. ಬಟ್ ಆಲ್ ಸೂರ್ಯಣ್ಣನ್ಗೆ ಕ್ರೆಡಿಟ್ ಅದು. ಇವತ್ತುವರೆಗೂ ಹಂಗೆ ಬಂದಿರೋದು. ಅವತ್ತು ಅವ್ರು ಏನು ಹೇಳ್ಕೊಟ್ರು, ಆ್ಯಕ್ಟಿಂಗ್ ಅನ್ನೋದು ನೀನು ಅದನ್ನ ಪರಕಾಯ ಪ್ರವೇಶ ಮಾಡಿ, ಅದು ಕೆಲವ್ರು ಮಾಡ್ತಾರೆ, ಬಟ್ ನನಗೆ ಅದು ಮಾಡೋಕ್ಕೆ ಬರಲ್ಲ. ನಿನಗೇನು ಗೊತ್ತಿದೆ ಅಷ್ಟು ಮಾಡು ಅಂತ ಹೇಳಿದ್ರು ಅವರು. ಇವತ್ತವರೆಗೂ ಅದನ್ನು ಫಾಲೋ ಮಾಡ್ತಾ ಇದ್ದೀನಿ, ಅದು ಹೆಲ್ಪ್ ಆಗ್ತಿದೆ ನನಗೆ. ಬಟ್ ಅವತ್ತಿಗೆ ಇವತ್ತಿಗೂ ನನಗೆ ಆ ಥರ ಯಾವುದು ವಾವ್ ಅನಿಸಿಲ್ಲ ಸರ್ ನಾನು ಮಾಡಿರೋದ್ರಲ್ಲಿ. ಬಿಕಾಸ್ ನನಗೆ ಅದೇನು ಐಡಿಯಾನೇ ಇಲ್ವಲ್ಲ. ಇವಾಗ ನಾನು ಎಲ್ಲೋ ಒಂದು ಕಡೆ ಕಲಿತು ಯಾರೋ ಒಬ್ಬ ನೋಡಿ ಏಯ್ ಸಕ್ಕದ ಮಾಡ್ದೆ ಕಣೋ, ಅವತ್ತಿಂದ ಇವತ್ತು ಇಂಪ್ರೂವ್ ಆಗಿದ್ಯಾ ಅಂತ ಆ ಥರದ್ದು ಯಾರು ಹೇಳೋರಿಲ್ಲ ನನಗೆ. ಬಟ್ ನೀನು ಚೆನ್ನಾಗಿ ಮಾಡಿದ್ಯಾ, ಒಳ್ಳೆ ಕೆಲಸ ಮಾಡಿದ್ಯಾ, ಸೊ ಇದೇ ಕೇಳ್ಕೊಂಡ್ ಬಂದಿದ್ದೀನಲ್ಲ, ಸೊ ನನ್ಗೆ ಅದೇನಷ್ಟು ಅದೇ ಫಸ್ಟ್ ಬಾಲೇ 6 ಹೊಡೆದ್ಬಿಟ್ರೆ ಇದೇ ಪ್ರಾಬ್ಲಮ್, ಇದೇ ಸಮಸ್ಯೆ ಆಗೋದು ಆ ಥರ. ಬಟ್ ಆವಾಗ ಕ್ಯಾಮ್ರಾ ಸೆನ್ಸ್ ಅನ್ನೋದೇ ಗೊತ್ತಿರಲಿಲ್ಲ ನನಗೆ. ಏನು ಗುರುನಾಗ್ತಿದೆ, ಇಲ್ಲೇ ನಿಂತ್ಕೊಂಡು ಮಾತಾಡ್ಬೇಕಾ, ಯಾಕೆ ಮಾತಾಡಬೇಕು, ಈ ಥರದ್ದೆಲ್ಲ ಕ್ವಶನ್ಸ್ ಬರೋದಷ್ಟೇ, ಬಿಟ್ರೆ ಏನೂ ಐಡಿಯಾ ಇರಲಿಲ್ಲ. ಬಟ್ ಭಯ ಅಂತೂ ಇದ್ದಿದ್ದಿಲ್ಲ? ಇಲ್ಲ ಸರ್, ನಾನು ಯಾವುದೇ ವಿಷಯಕ್ಕೂ ಭಯ ಪಡಲ್ಲ. ಅದೊಂದು ಹೆಲ್ಪ್ ಮಾಡೋದೆ ತುಂಬ ನನಗೆ.
ವೆರಿ ನೈಸ್. ನೀವು ಹಿಂದಿನಲ್ಲೂ ಮಾಡಿದಿರಿ ಆ್ಯಂಡ್ ಒಂದು ಸೀರೀಸನ್ನು ಕೂಡ ಮಾಡಿದಿರಿ. ಫಸ್ಟ್ ಆಫ್ ಆಲ್ ಆ ಅವಕಾಶಗಳು ಹೇಗೆ ನಿಮ್ಮನ್ನು ಹುಡ್ಕೊಂಡು ಬಂದು ಆ್ಯಂಡ್ ಅದರ ಅನುಭವ ಹೇಗಿತ್ತು? ಅದೇ ನಾನು ಬಾಂಬೆನಲ್ಲಿ ಒಂದಷ್ಟು ಆಡ್ಸ್ ಎಲ್ಲ ಮಾಡಿದೆ. ಆಮೇಲೆ ನನಗೆ ಒಂದಷ್ಟು ಕಾಸ್ಟಿಂಗ್ ಡೈರೆಕ್ಟರ್ಸ್ದೆಲ್ಲ ಪರಿಚಯ ಆಯಿತು. ಅವರಿಗೆಲ್ಲ ಅಂದರೆ ಅವಾಗ ಜಸ್ಟ್ ಅಂದರೆ ಈಗ ಗ್ಲೋಬಲೈಸೇಷನ್ ಈಗ ಏನಾಗ್ತಾ ಇದೆ ಈಗ ಪ್ಯಾನ್ ಇಂಡಿಯಾ ಥರ ಅವಾಗ ಜಸ್ಟ್ ಸ್ಟಾರ್ಟ್ ಆಗಿತ್ತು. ಅಂದರೆ ಬೇರೆ ಬೇರೆ ಚಿತ್ರರಂಗದಿಂದ ಒಂದಷ್ಟು ಆ್ಯಕ್ಟರ್ಸ್ನೆಲ್ಲ ಕರೆದು ಅವಾಗ ತಾನೇ ಈ ರಂಗದೇ ಬಸಂತಿಲಿ ಸಿದ್ಧಾರ್ಥ್ ಎಲ್ಲ ಬಂದು ಮಾಡಿದ್ರು. ಸೊ ಅವರು ಒಂದು ಕಡೆ ಸೌತ್ ಕಡೆ ಒಂದು ತಲೆ ಹಾಕಿದ್ರು. ಸೊ ಹಾಗೆ ಒಂದಷ್ಟು ಜನ ಪರಿಚಯ ಆಯಿತು. ಅವರು ಒಂದಷ್ಟು ಜನ ಅಂದರೆ ಆಡಿಷನಿಗೆಲ್ಲ ಕರೆಯೋರು. ಸೊ ಆ ಥರದಲ್ಲಿ ನನಗೆ ಒಂದಷ್ಟು ಸಿನಿಮಾಗಳು ಸಿಕ್ತು. ಬಟ್ ಅದೇ ಏನಾಯ್ತು, ನಾನು ಶೂಟಿಂಗ್ ಮಾಡ್ಬೇಕಾದ್ರೆ ಒಂದ್ಸತಿ ಕಣ್ಣಿಗೆ ಆಕ್ಸಿಡೆಂಟ್ ಆಗಿ ಅದಾದ್ಮೇಲೆ ನಾನು ಮಾಡೋದಕ್ಕೆ ಆಗಿಲ್ಲ. ಒಂದು 2 years ನಾನು ವರ್ಕ್ ಮಾಡಲಿಲ್ಲ. ಸೊ ಐ ವಾಸ್ ಕಂಪ್ಲೀಟ್ಲಿ ಯು ಕುಡಂಟ್ ಸಿ ಮೈ ಫೇಸ್. ಅಂದರೆ ಒಂದು ಕಣ್ಣು ರೆಡ್ ಆಗಿರೋದು, ಈ ಕಡೆ ಎಲ್ಲ ಇರೋದು ಹಂಗಾಗಿತ್ತು. ಸೊ ಆ ಟೈಮಲ್ಲಿ ಮತ್ತೆ ಅಲ್ಲೂ ಕಾಲ್ ಬಂತು, ಅಲ್ಲೂ ನಾನೇನು ಅವರಿಗೆ ರೆಸ್ಪಾಂಡ್ ಮಾಡೋದಕ್ಕಾಗಿಲ್ಲ. ದೆನ್ ಆಮೇಲೆ ಮತ್ತೆ ಬ್ಯಾಕ್ ಟು ಕನ್ನಡ ಇಂಡಸ್ಟ್ರಿ. ಬಟ್ ನೀವು ಆಡಿಷನ್ಸ್ ಕೊಟ್ಟಿದ್ರಿ ಅಲ್ಲಿ? ಹಿಂದಿಲಿ ಆಡಿಷನ್ಸ್ ಕೊಟ್ಟಿದ್ದೆ. ಯಾಕೆ ಹಿಂದಿಲಿ ಇನ್ನ ಅವರಿಗೆ ಅನ್ಲೆಸ್ ಯು ಆರ್ A++ ಆಕ್ಟರು ಅವ್ರು ಎಲ್ಲರ ಹತ್ರನೂ ಆಡಿಷನ್ ತಗೊಂಡೇ ಮಾಡೋದು ಇವಾಗ. ಆ ಥರ ಅಲ್ಲಿ ಸಿಸ್ಟಮ್ ಮಾಡಿದ್ದಾರೆ. ಸರಿ. ಸೊ ಎಲ್ಲರೂ ಆಡಿಷನ್ ಕೊಟ್ಟೆ. ಅದ್ರಲ್ಲಿ ನಿಮ್ಗೆ ಏನು ಮುಜುಗರ ಇರಲಿಲ್ಲ? ಅದ್ರಲ್ಲಿ ಏನಿರಲಿಲ್ಲ. ನನಗೂ ಏನೋ ಒಂದು ಟ್ರೈ ಮಾಡೋಣ, ಹೊಸದಾಗಿದೆ. ಹೆಂಗೂ ಕನ್ನಡ ಇಂಡಸ್ಟ್ರಿ ಅಂತ ನನಗೆ ಗೊತ್ತಿತ್ತು. ನನಗೆ ಇಲ್ಲಿ ಕೈ ಬಿಡಲ್ಲ, ನನಗೆ ಕೆಲಸ ಇಲ್ಲಿ ಇದ್ದೇ ಇರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ಸೊ ಅವಾಗ ಅಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡೋದು ಒಂದು ಆಸೆ ಇರುತ್ತಲ್ಲ. ಬಾಂಬೆ ನೋಡೋಣ, ಬಾಂಬೆ ಸಿಟಿ ಹೇಗಿದೆ, ಇಲ್ಲಿ ವರ್ಕಿಂಗ್ ಅಟ್ಮಾಸ್ಫಿಯರ್ ಹೇಗಿದೆ. ಸೊ ಆ ಥರದಲ್ಲಿ ನಾನು ರಿಷಿ ಕಪೂರ್ ಅವ್ರ ಜೊತೆ ಎಲ್ಲ ಆಕ್ಟ್ ಮಾಡಿದೆ. ಸೊ ಒಂದಷ್ಟು ಒಳ್ಳೆ ಆಕ್ಟರ್ಸ್ ಜೊತೆ ನಾನು ಈಗ ರಾಮ್ ಯುಗ್ ಅಂತ ಒಂದು ಮಾಡಿದೆ. ಅದರಲ್ಲೂ ಕೂಡ ಒಳ್ಳೊಳ್ಳೆ ಆಕ್ಟರ್ಸ್ಗಳಿದ್ದಾರೆ. ಸೊ ಹೀಗೆ ಒಂದಷ್ಟು ಜನದ ಜೊತೆ ವರ್ಕ್ ಮಾಡೋದು ಅವಕಾಶ ಸಿಕ್ತು. ಅಲ್ಲ, ನಿಮ್ಮ ಅಪ್ರೋಚ್ ತುಂಬಾ ಚೆನ್ನಾಗಿದೆ. ಸೊ ಟೆಲ್ ಮಿ ದಿಸ್, ಈಗ 2 ಮೇಜರ್ ಆಕ್ಸಿಡೆಂಟ್ ಆಗಿದೆಯಾ ಅಥವಾ ಜಾಸ್ತಿನೇ? 3 ಆಗಿದೆ. 3. ಇದು ಆಬ್ವಿಯಸ್ಲಿ ಇವ್ನು ನನಗೆ ಹೇಳೋದು ಟರ್ಮಿನೇಟರ್ ಅಂತೆ, ನಾನು ಮೆಟಲ್ ಇದೆಯಂತೆ. ಇಲ್ಲ, ಯು ಕ್ಯಾನ್ ಆಲ್ಸೋ ಸೇ ಐಲ್ ಬಿ ಬ್ಯಾಕ್ ಅಂತ. ಅಲ್ಲ, ಬಟ್ ಒಂದು ಆಬ್ವಿಯಸ್ಲಿ ನಿಮ್ಮ ದೇಹಕ್ಕೂ ಅದನ್ನ ದಂಡಿಸಿರ್ತೀರಿ, ನಿಮ್ಮ ಮನೆಯವ್ರಿಗೆಲ್ಲ ಟೆನ್ಷನ್ ಆಗಿರುತ್ತೆ, ನಿಮ್ಮನ್ನ ಎಕ್ಸ್ಟ್ರಾ ಕೇರ್ ತಗೊಳ್ಳೋಕೆ ಜನಗಳು ಬೇಕಿರ್ತಾರೆ ಅಂಡ್ ಆಲ್ ಆಫ್ ದಟ್. ಬಟ್ ಎಲ್ಲವನ್ನೂ ಪಕ್ಕಕ್ಕಿಟ್ಟರು ಕೂಡ ನಿಮ್ಮ ಪ್ರೊಫೆಷನ್ಗೆ ಬ್ರೇಕ್ ಅದು ಖಂಡಿತ. ಇದರಲ್ಲಿ ಯಾವುದು ನಿಮಗೆ ಹೆಚ್ಚು ಬರ್ಡನ್ ತರುತ್ತೆ? ಅಯ್ಯೋ, ಬೇರೆಯವ್ರಿಗೆ ನಾನು ಭಾರವಾಗ್ತಾ ಇದ್ದೀನಿ ಅನ್ನೋದಾ, ಅಥವಾ ಪ್ರೊಫೆಷನ್ಗೆ ಬ್ರೇಕ್ ಆಗೋಯ್ತಲ್ಲ ಅನ್ನೋದಾ? ಆ್ಯಂಡ್ ಯಾವುದು ಭಾರವಾಗಿರುತ್ತೆ ಹೆಚ್ಚು ನಿಮಗೆ ತಲೆಯಲ್ಲಿ? ಆ್ಯಂಡ್ ದೆನ್ ಹೇಗೆ ಪದೇ ಪದೇ ವಾಪಸ್ ಬರ್ತಾ ಇದ್ದೀರಿ? ಅಲ್ಲ, ಅದು ಬಹುಶಃ ಜಾತಕದಲ್ಲೇ ಇದೆಯೇನೋ ಏನೋ ಗೊತ್ತಿಲ್ಲ ನನಗೆ, ಇವನಿಗೆ ಏಟಾಗುತ್ತೆ ಅನ್ನೋದು. ಬಟ್ ಫಸ್ಟ್ ಟೈಮ್ ಏಟಾಗಿದ್ದು ನನಗೆ ಕಂಪ್ಲೀಟ್ ನಾನು ಸರಿ ಇದ್ದಾಗ ನನ್ನ ಕಣ್ಣಿಗೆ ನನ್ನ ಕೋಸ್ಟಾರು ಒಂದು ಸೀನಲ್ಲಿ ಒಂದು ನನ್ನನ್ನು ತಳ್ಳಿ ರೂಮಿಂದ, ಅಂದರೆ ಹೋಟೆಲ್ ರೂಮಿಂದ ನನ್ನನ್ನು ತಳ್ಳಿ ನನ್ನ ಬಟ್ಟೆ ಎಲ್ಲ ನನ್ನ ಮೇಲೆ ಬಿಸಾಕಬೇಕು ಅಷ್ಟೇ ಸೀನ್ ಬರೆದಿದ್ದು ಡೈರೆಕ್ಟ್ರು. ಇವಳು ಒಂದು 17 ಟೇಕ್ ಆಯಿತು, 20 ಟೇಕ್ ಆಯಿತು, ಶಿ ಕುಡಂಟ್ ಗೆಟ್ ಇಟ್. ಸೊ ಅವಳೇನು ಮಾಡಿದಾಳೆ, ಇಂಪ್ರೂವೈಸ್ ಮಾಡೋದಕ್ಕೆ ಬಟ್ಟೆ ಬಿಸಾಕಿದ್ಲು, ಇನ್ನೇನೋ ಕೈ ಹಾಕಿದ್ಲು. ಅಲ್ಲಿ ನೋಡಿದ್ರೆ ಅವಳದು ಈ ಹುಡುಗಿಯವ್ರು ಹಾಕ್ತಾರಲ್ಲ ಹೀಲ್ಸ್ ಇರುತ್ತಲ್ಲ, ಆ ಶೂಸ್ ಸಿಕ್ತು, ಅದನ್ನು ಎಸ್ಬಿಟ್ಟಿದ್ದಾಳೆ. ಆ ಒಂದು ಕೋಪ ಎನಾಕ್ಟ್ ಮಾಡೋದಕ್ಕೆ ಹೋಗಿ ನನಗೆ ಬಟ್ಟೆ ಬಂದು ಬಿದ್ದಿದೆ. ನಾನು ಹಿಂಗೇನೋ ಬಟ್ಟೆ ಇನ್ನೂ ಇದೆ ಮೈ ಮೇಲೆ, ಇಲ್ಲಲ್ಲ. ಆಮೇಲೆ ಬಟ್ಟೆ ಹಿಂಗೆ ಬೀಳ್ತಿದಂಗೆ ಬಡ್ ಅಂತ ಬಂದು ಹೊಡಿತು, ನಾನು ಬಿದ್ದೋದೆ, ಕೊಲಾಪ್ಸ್. ಸೊ ಇದು ಫಸ್ಟ್ ಆಗಿದ್ದು ಇಂಜುರಿ. ಆಮೇಲೆ ಮಾಡ್ಕೊಂಡಿದ್ದೆಲ್ಲ ನಾನೇ ಮಾಡ್ಕೊಂಡಿದ್ದು, ಸ್ವಯಂಕೃತ. ಫಸ್ಟ್ ಆದಾಗ ನನಗೆ ಒಂದು ಸ್ವಲ್ಪ ಬೇಜಾರಾಗಿತ್ತು. ಅಂದರೆ ನಾನು ಆ ಮೂವಿ ಕೂಡ 90% ಕಂಪ್ಲೀಟ್ ಆಗಿತ್ತು. ಹಿಂದಿದು ಟಿಕೆಟ್ ಟು ಬಾಲಿವುಡ್ ಅಂತ ಒಂದು ಸಿನಿಮಾ, ಅದು ಅಲ್ಲಿಗೆ ನಿಂತೋಯ್ತು, ಅದು ನಾನೇನು ಮಾಡೋಕ್ಕಾಗಿಲ್ಲ. ಅದಾದ್ಮೇಲೆ ಕನ್ನಡದಲ್ಲಿ 1-2 ಪ್ರಾಜೆಕ್ಟು ನನ್ನ ಕೈಯಿಂದ ಹೋಯ್ತು. ಸೊ ಅವಾಗ ಪ್ರೊಫೆಷನಲ್ ಬಗ್ಗೆ ಬೇಜಾರಾಯ್ತು. ಬಟ್ ಸೆಕೆಂಡ್ ಟೈಮ್ ನಾನಾಗೆ ಬ್ಯಾಕ್ ಫ್ಲಿಪ್ ಮಾಡಕ್ ಹೋಗಿ ಏಟ್ ಮಾಡ್ಕೊಂಡಾಗ ಫ್ಯಾಮಿಲಿ ನೋಡಿ ಬೇಜಾರಾಯ್ತು. ನಟರಾಗಿ ನನ್ನಲ್ಲಿ ನಟನೆಯಲ್ಲಿ ಇದು ಸ್ವಲ್ಪ ವೀಕ್ ಸ್ಪಾಟ್ ಅನ್ನೋದೇನಾದ್ರೂ ಗುರ್ತಿಸ್ಕೊಂಡಿದ್ದೀರಾ ನೀವು? ನನಗೆ ತುಂಬಾ ಕಷ್ಟ ಅನ್ಸೋದು ನಗದು. ನನಗೆ ಜೋರಾಗಿ ನಗಕ್ ಬರಲ್ಲ. ಯಾಕಂದ್ರೆ ನಾನು ಮನೇಲಿ ನಕ್ಕಿದ್ರು ಅಷ್ಟೇ ಸೌಂಡೇ ಬರಲ್ಲ, ಅಷ್ಟೇ ಇರುತ್ತೆ. ಅದ್ರ ಜೋರಾಗಿ ನಗು ಅಂದ್ರೆ ನನಗಾಗಲ್ಲ. ಅದೊಂದು ದಟ್ ಇಸ್ ಮೈ ವೀಕೆಸ್ಟ್ ಪಾಯಿಂಟ್ ಇನ್ ಆಕ್ಟಿಂಗ್ ಅಂತ. ಟೆಲ್ ಮಿ ಹೌ ಯು ಓವರ್ಕಮ್ ದಟ್. ಆ ಥರದ ಸೀನ್ ಕ್ಯಾನ್ಸಲ್ ಮಾಡಿಸ್ಕೊಂಡು ಬಟ್ ಅದೇನೋ ಗೊತ್ತಿಲ್ಲ ಸರ್. ನಗಸು ಅಂದ್ರೆ ಬೇಜಾರ್ ನಗಿಸ್ತೀನಿ, ಬಟ್ ಆ ಥರ ನಕ್ಕೊಂಡು ಆಕ್ಟ್ ಮಾಡೋಕ್ಕಾಗಲ್ಲ. ಅದು ನಕ್ಕೋದು ತುಂಬಾ ಆರ್ಟಿಫಿಷಿಯಲ್ ಆಗಿ ಕಾಣಿಸ್ತಾ ಇರುತ್ತೆ. ಸೊ 1 ಸಲ 2 ಸಲ ಮಾಡ್ತೀನಿ, ಆಮೇಲೆ ಗುರು ತುಂಬಾ ಕೆಡ್ದಾಗಿದೆ, ದಯವಿಟ್ಟು ಬೇರೆ ಏನೋ ನಾವು ಮಾಡ್ಕೊಳ್ಳೋಣ. ಅಷ್ಟರಲ್ಲೇ ಜಾಸ್ತಿ ಅಂದ್ರೆ ಒಂದು ಸ್ಮೈಲ್ ಮಾಡಿ ಮುಗಿಸ್ಬಿಡ್ಬೇಕಷ್ಟೇ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಸೇಯಿಂಗ್ ದಟ್. ನಿಮ್ದು ಆ ಥರದ್ದು ಏನಾದರೂ ಇದೆಯಾ? ಅದೇ ನನ್ಗೆ ಕೋಪ ಮಾಡ್ಕೊಳಕ್ ಬರಲ್ಲ ನಿಜ.
ನನಗೆ ಯಾವ್ದೋ ನನ್ನ ಆಕ್ಷನ್ ಸೀಕ್ವೆನ್ಸ್ ಎಲ್ಲ ಜಾಸ್ತಿ ಮಾಡಿಲ್ಲ, ಬಟ್ ಮಾಸ್ಟ್ರು ಸರ್ ಮುಖದಲ್ಲಿ ಕೋಪ ಕಾಣ್ತಾ ಇಲ್ಲ ಸರ್, ಕೋಪ ಇನ್ನ ಬರ್ಬೇಕು ಅನ್ನೋರು. ನನಗೆ ಗುರು ನಾನು ಕೋಪ ಮಾಡ್ಕೊಂಡಿದ್ದೀನಲ್ಲ ಅಂತ ನನ್ನ ಮೈಂಡಲ್ಲಿ, ಬಟ್ ಅವ್ರು ಇಲ್ಲ ಸಾರಿ ಸಾಕಾಗ್ತಾ ಇಲ್ಲ, ಇದು ಇನ್ನ ಬೇಕು ಅಂತ. ಅದೇ ಆಗೋದು ನೋಡು, ಮೈಂಡಲ್ಲಿ ಮಾತ್ರ ಇರುತ್ತೆ ಅದು, ಮುಖದಲ್ಲಿ ಕಾಣಲ್ಲ. ನನ್ ಡೈರೆಕ್ಟ್ರು ಒಬ್ಬ ಬಂದು ಹೇಳ್ಬಿಟ್ಟ, ಬಹುಶಃ ನೀನು ಉಪ್ಪು ಖಾರ ಎಲ್ಲ ಕಮ್ಮಿ ತಿಂತಿಯಲ್ವಾ ನೀನು, ಅದಕ್ಕೆ ಬಹುಶಃ ನಿನ್ ಕೋಪನೇ ಬರಲ್ಲ ಅಂತ, ತಿಂದು ನೋಡು ಅಂದ. ಅದು ಒಂದು ಇದು ಸ್ವಲ್ಪ ವೀಕ್ ಇದೆ ನನಗೆ ಗೊತ್ತು. ಗಾಟ್ ಇಟ್, ಥ್ಯಾಂಕ್ ಯು ಇಬ್ರು ಅದನ್ನು ಹೇಳಿದ್ದಕ್ಕೆ. ಈಗ ಬರ್ತೀನಿ ಪ್ರಶ್ನೆಗೆ. ಅವರು ನಗೋದು ಕಷ್ಟ ಅಂದ್ರು, ಬಟ್ ನಗ್ಸೋದು ಕಷ್ಟನೇ. ಕಾಮಿಡಿ ಇಸ್ ವೆರಿ ಡಿಫಿಕಲ್ಟ್. ಎಸ್ಪೆಷಲಿ ಇಲ್ಲಿ ನನಗನ್ಸಿದ್ದು ಬ್ಯಾಚುಲರ್ ಪಾರ್ಟಿನಲ್ಲಿ ಸ್ಲ್ಯಾಪ್ ಸ್ಟಿಕ್ ಇದೆ, ನಿಮ್ಮ ದೇಹವನ್ನ ಉಪಯೋಗಿಸಿ ಕೂಡ ಕಾಮಿಡಿ ಮಾಡ್ಬೇಕಂದ್ರೆ ಹೆಂಗ್ ಓಡ್ತೀವಿ ಅಥವಾ ಹೆಂಗ್ ಜಾರ್ ಬೀಳ್ತೀವಿ ಆರ್ ವಾಟ್ ಎವರ್, ರೈಟ್? ಅಥವಾ ಎಕ್ಸಾಜರೇಟೆಡ್ ಎಕ್ಸ್ಪ್ರೆಷನ್ಸ್ ಆಗಲಿ. ಜಸ್ಟ್ ಟೆಲ್ ಮಿ ಅಬೌಟ್ ದಿಸ್ ಬಾಡಿ ಅನ್ನ ಬಳಸಿ ಕಾಮಿಡಿಯನ್ನ ಹುಟ್ಟಿಸೋದು ಇನ್ ಬ್ಯಾಚುಲರ್ ಪಾರ್ಟಿ. ಸಣ್ಣ ಸಣ್ಣ ಮೂಮೆಂಟ್ಗಳೇ ಜಾಸ್ತಿ ಡಿಫ್ರೆನ್ಸ್ ಕೊಡೋರು. ಅಂದ್ರೆ ತುಂಬಾ ದೊಡ್ಡದಾಗಿ ಆಕ್ಷನ್ ಮಾಡಿ ನಾವು ಬಾಡಿ ಮೂವ್ಮೆಂಟ್ ಮಾಡಿದ್ರೆ ಅದು ನಗು ಬರಲ್ಲ, ಓವರ್ ಆಗಿ ಮಾಡ್ತಿದ್ದಾರೆ. ಈಗ ಸಣ್ಣ ಸಣ್ಣ ವಿಷಯ ಹಿಂಗ್ ಸಡನ್ ಆಗಿ ನೋಡೋದು ಅಥವಾ ಅಯ್ಯೋ ಅನ್ಕೊಳ್ಳೋದು, ಈ ತರದ ವಿಷಯಗಳು ಜಾಸ್ತಿ ಇಂಪ್ಯಾಕ್ಟ್ ಬೀಳುತ್ತೆ. ಅಂಡ್ ಅದ್ರ ತಕ್ಕ ಹಾಗೆ ಡೈಲಾಗ್ಸ್. ನಾನು ಅದೇ ಹೇಳೋಣ ಅಂತಿದ್ದೆ, ಅಭಿ ಅವ್ರದ್ದು ಡೈಲಾಗ್ ಎಷ್ಟು ಚೆನ್ನಾಗಿದೆ ಅಂದ್ರೆ ನಿಮಗೆ ಆ ಡೈಲಾಗಿಗೆ ನಗು ಬರುತ್ತೆ. ಸೊ ನೀವು ಆಮೇಲೆ ಜಾಸ್ತಿ ಎಕ್ಸ್ಟ್ರಾ ಮಾಡೋದೇನ್ ಬೇಕಾಗಿಲ್ಲ, ಸರಿ, ಜಸ್ಟ್ ನ್ಯಾಚುರಲ್ ಆಗಿ ಡೆಲಿವರ್ ಮಾಡಿದ್ರೆ ಸಾಕು. ಆ ಡೈಲಾಗ್ ಅಷ್ಟು ಫನಿ ಆಗಿದೆ. ಸರಿ 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 ಸರಿ. ಕಮಿಂಗ್ ಟು ಅಭಿ, ಈಗ ಅಭಿಜಿತ್ ಮಹೇಶ್, ಇದು ನನಗೆ ಹೇಳಿ ಆಯ್ತಾ, ಅಂದ್ರೆ ಇದ್ರಲ್ಲಿ ಏನು ತಪ್ಪಿಲ್ಲ. ನಾನು ಈಗ ಆಫ್ ಕ್ಯಾಮ್ರಾ ನೋಡಿದ್ದೇನೆ, ನೀವು ಅಭಿಜಿತ್ನ ಏನು ಸರ್ ಅಂತ ಏನು ಕರೆಯಲ್ಲ, ರೈಟ್? ಅದೇ ಅವರು ಸ್ವಲ್ಪ ಹಂಗೆ ಕರಿಬಹುದೇನೋ. ಸೊ ನಾನೇನು ಕೇಳಕ್ ಹೊರಟಿದ್ದೀನಿ ಅಂದ್ರೆ, ಕೆಲವರು ನಿರ್ದೇಶಕರು ಇರ್ತಾರೆ, ನೀವು ಅವರನ್ನ ಸರ್ ಅಂತ ಕರಿಬೇಕು. ಕೆಲವು ನಿರ್ದೇಶಕರು ಇರ್ತಾರೆ, ಅವ್ರು ನಿಮ್ಮನ್ನ ಸರ್ ಅಂತ ಕರೀತಾರೆ. ಅದ್ರಲ್ಲಿ ಏನು ತಪ್ಪಿಲ್ಲ, ನಾನು ಅದನ್ನೇನು ತಪ್ಪಾಗಿ ನೋಡ್ತಾ ಇಲ್ಲ. ಹಾಗಿದ್ದಾಗ ನಿರ್ದೇಶಕನ ನಟನ ಡೈನಮಿಕ್ಸ್ ಹಾಗಿದ್ದಾಗ ಅದು ಹೇಗೆ ವರ್ಕ್ ಆಗುತ್ತೆ? ಡಸ್ ಇಟ್ ಮ್ಯಾಟರ್? ಅಂದ್ರೆ ನಾನು ಆದಷ್ಟು ಟ್ರೈ ಮಾಡ್ತೀನಿ. ಅಂದ್ರೆ ಈಗ ಅಭಿ ಅಂತೂ ನನಗೆ ತುಂಬಾ ವರ್ಷಗಳಿಂದನೇ ಪರಿಚಯ, ಸೊ ಹಾಗಾಗಿ ನಾನು ಅವನು ಹೋಗು ಬಾ ಅಂತಾನೆ ಮಾತಾಡ್ತೀವಿ. ಬಟ್ ಇನ್ಯಾವುದಾದ್ರು ಡೈರೆಕ್ಟ್ರು ನಮ್ಮ ವೇವ್ ಲೆಂತ್ ಕರೆಕ್ಟಾಗಿ ಮ್ಯಾಚ್ ಆದ್ರೆ ಅವಾಗ ನಾನು ಸಡನ್ ಆಗಿ ಅಲ್ಲಿಗೆ ಇಳ್ಬಿಡ್ತೀನಿ, ಹೋಗು ಬಾ ಮಾತಾಡೋಣ, ಸಾಕು ಹೋಗಿ ಬನ್ನಿ ಸರ್ ಅದೆಲ್ಲ ಬೇಡ, ಹಾಗೆ ಮಾತಾಡೋಣ ಅಂತ. ಅಲ್ಲಿಂದನೇ ಒಂದು ಆತ್ಮೀಯತೆ ಬೆಳೆಯುತ್ತೆ, ಒಂದು ಬಾಂಡಿಂಗ್ ಬೆಳೆಯುತ್ತೆ. ಬಟ್ ಬೇರೆ ಕಡೆ ಅನಿವಾರ್ಯ, ಅಂದ್ರೆ ತುಂಬಾ ಸೀನಿಯರ್ ಇರ್ತಾರೆ, ಅವ್ರಿಗೆ ಸರ್ ಅಂತ ಹೇಳಲೇಬೇಕಾಗುತ್ತೆ. ಸೊ ಅವ್ರ ಜೊತೆನೂ ವರ್ಕ್ ಮಾಡಬೇಕಾಗುತ್ತೆ. ಬಟ್ ಆ ಟೈಮಲ್ಲಿ ಒಂದು ವಾತಾವರಣ ಬೇರೆ ತರ ಇರುತ್ತೆ. ಅಂಡ್ ಈ ರೀತಿಯ ಒಂದು ಚಿತ್ರಕ್ಕೆ ಸ್ವಲ್ಪ ಇನ್ಫಾರ್ಮಲ್ ಆಗಿದ್ರೇನೆ ತುಂಬಾ ಹೆಲ್ಪ್ ಆಗುತ್ತೆ ಸರ್. ತುಂಬಾ ಫಾರ್ಮಲ್ ಆಗಿದ್ದು ಸರ್ ಹೇಳಿ ಸರ್ ಬನ್ನಿ ಸರ್, ಅದು ಯಾವ್ದೇ ಕಾರಣಕ್ಕೂ ವರ್ಕ್ ಆಗಲ್ಲ. ಅಂತ ನಮ್ದು ಹೆಂಗೆ ಅಂದ್ರೆ, ಇವಾಗ ದೊಡ್ಡವ್ರಿದ್ರೆ ಡೆಫಿನೆಟ್ಲಿ ರೆಸ್ಪೆಕ್ಟ್ ಮಾಡ್ತೀವಿ. ನಮ್ಮ ಏಜ್ ಯಾರಾದ್ರೂ ಇದ್ರೆ ಹೋಗೋ ಬಾರೋ, ಇವ್ ನನ್ಗಿನ್ನ 8 ವರ್ಷ ದೊಡ್ಡವನು, ನಾನು ಇವ್ನು ಹೋಗೋ ಬಾರೋ ಅಂತ ಕರಿತೀನಿ. 7 ವರ್ಷ ನೋಡಿ ಆ ತರ ಅದೊಂದು ಕಂಫರ್ಟ್ ಝೋನ್ ಇದೆ ನಮ್ಗೆ, ಹಂಗ್ ಮಾತಾಡ್ತೀವಿ. ಆಲ್ಮೋಸ್ಟ್ ನನ್ಗೆ ಎಲ್ರು ದೊಡ್ಡವ್ರೇ ಇರೋದು ಇಂಡಸ್ಟ್ರಿಯಲ್ಲಿ, ಎಲ್ರು ಹಂಗ್ ಮಾತಾಡ್ಸಕ್ಕಾಗಲ್ಲ. ಯಾರಿಗೆ ಅಂದ್ರೆ ದೊಡ್ಡವ್ರು ಯಾರು ಇರ್ತಾರೆ ಅವರು ರೆಸ್ಪೆಕ್ಟ್. ಇವನೇನಂದ್ರೆ ಇವನೇ ಹೇಳ್ತಾನೆ, ವಾ ದಯವಿಟ್ಟು ಹೋಗಿ ಬನ್ನಿ ಅನ್ಬೇಡ, ಮಾತಾಡ್ಸು ಕರೆಕ್ಟಾಗಿ, ಹೋಗು ಬಾ ಅಂತ ಮಾತಾಡೋ ಸಾಕು ಅಂತ. ಸೊ ಅದೊಂದಿದೆ. ಅಭಿ ಹತ್ರನೂ ಅಷ್ಟೇ ಸರ್, ಸ್ಟಾರ್ಟಿಂಗ್ ಅಲ್ಲಿ ಹೋಗಿ ಬನ್ನಿನೇ ಇತ್ತು, ಹೋಗ್ತಾ ಹೋಗೋ ಬಾರೋ ಈ ತರದ್ ಶುರು ಆಯ್ತು. ಅವನು ಇನ್ ಸ್ವಲ್ಪ ದಿನದಲ್ಲಿ ಕರೀತಾನ, ತುಂಬಾ ದೂರ ಇಲ್ಲ ಕರೀತಾನೆ. ನೀವೇನ್ ಹೇಳಿದ್ರಿ ಅಂದ್ರೆ, ತೀರಾ ಪ್ರಿಪೇರ್ ಆಗಿ ಸ್ಪಾಟ್ಗೆಲ್ಲ ಹೋಗೋದ್ರಲ್ಲಿ ನಿಮಗ್ ನಂಬಿಕೆ ಇಲ್ಲ ಅಂತ. ಈಗ ನೀವು ಪ್ರಿಪ್ರೇಷನ್ ಅಲ್ಲಿ ನಂಬ್ತೀರಾ ಅಥವಾ ಇಲ್ಲ ಎಸ್ಪೆಷಲಿ ಈ ಚಿತ್ರಕ್ಕೆ ಇಲ್ಲ ಸ್ಪಾಟ್ ಅಲ್ಲಿ ಏನ್ ಬರುತ್ತೋ ಅದೇನೆ ಅಂತ? ಇಲ್ಲ, ಈ ತರ ಚಿತ್ರಕ್ಕೆ ಏನೋ ಈಗ ಕಾಮಿಡಿ ಇಸ್ ಮೈ ಫೋರ್ಟೆ, ನನ್ಗೆ ಅದು ಗೊತ್ತು, ಏನೋ ಒಂದು ನಗ್ಸಕ್ಕೆ ಬರುತ್ತೆ. ಕರೆಕ್ಟ್. ಅದಕ್ಕೆ ನಾನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಹಾಗಾಗಿ ಈ ಚಿತ್ರಕ್ಕೆ ನಾವು ಆತರ ಏನ್ ಪ್ರಿಪರೇಷನ್ ಬೇಕಾಗಿಲ್ಲ. ಬಟ್ ನಾನು ಆಲ್ರೆಡಿ ಇಂಜೋರ್ ಮಾಡ್ಕೊಂಡಿದ್ದೆ. ಸೊ ಆ ಕ್ರಚಸ್ ಅಲ್ಲಿ ಓಡಾಡ್ತಾ ಇದ್ದಿದ್ದೆ ನಮ್ಮ ಡೈರೆಕ್ಟರಿಗೆ ನಿಜವಾಗ್ಲೂ ಇಂಜುರಿ ಆಗಿದ್ದು. ಅದು ಗೊತ್ತಾಯ್ತು. ಸೊ ಈ ಕ್ರಚ್ ಬಂದಿದ್ದೆ ಅದಕ್ಕೆ ಪಾತ್ರದಲ್ಲಿ ಇರ್ಲಿಲ್ಲ ಅದು. ಸೊ ನನಗೆ ಏಟಾಯ್ತು. ಏಟಾದ ತಕ್ಷಣ ಮತ್ತೆ ಏನ್ ಮಾಡೋದು, ಯಾಕೆಂದ್ರೆ ನಮ್ಮ ಅರವಿಂದ್, ನಮ್ಮ DOP ಡೇಟೇ ಇಲ್ಲ ಕಾಂತಾರ ಆದ್ಮೇಲೆ. ಸೊ ಅರವಿಂದನ್ ಡೇಟ್ ಇಲ್ಲ, ಆಮೇಲೆ ಯೋಗಿ ಡೇಟ್ ಇಲ್ಲ, ಹಿಂಗೆ ಎಲ್ಲ ಮಿಸ್ ಹೊಡೆಯಕ್ ಸ್ಟಾರ್ಟ್ ಆಗೋಯ್ತು. ಸೊ ಅಭಿಗೆ ನಾನೇ ಹೇಳ್ದೆ, ಅಭಿ ನಿಂಗೆ ಬೇಜಾರಿಲ್ಲ ಅಂದ್ರೆ ಆ ಕ್ಯಾರೆಕ್ಟರ್ ಆ್ಯಡ್ ಆಗುತ್ತೆ ಅಂದ್ರೆ ನಾನು ಕ್ರಚಸ್ ಹಿಡ್ಕೊಂಡೆ ನಾನು ಆಕ್ಟ್ ಮಾಡ್ತೀನಿ, ಅದು ಒಂದು ಬಾಡಿ ಲ್ಯಾಂಗ್ವೇಜ್ ನಿನ್ಗೆ ಅದು ಎಕ್ಸ್ಟ್ರಾ ಆ್ಯಡ್ ಆದಂಗೆ ಕಾಣುತ್ತೆ ಅಂದೆ. ಅವನು ನಿನಗೇನು ತೊಂದರೆ ಇಲ್ಲ, ಕಾಲು ನೋವಾಗಲ್ಲ ಅದರಿಂದ ಅಂದ್ರೆ ನೀನ್ ಮಾಡ್ತೀಯ ಅಂದ್ರೆ ಮಾಡು ಅಂದ. ಐ ಸೆಡ್ ಗ್ರೇಟ್, ಐ ವಿಲ್ ಡೂ ಇಟ್. ಆಮೇಲೆ ನಾವು ಸಾಂಗ್ ಶೂಟ್ ಮಾಡಿದ್ದು. ಸಾಂಗ್ ಶೂಟ್ ಅಲ್ಲಿ ನೀವು ಸಾಂಗ್ ನೋಡಿದಿರೋ ಇಲ್ಲೋ ಗೊತ್ತಿಲ್ಲ, ನೋಡಿಲ್ಲ. ಅದ್ರಲ್ಲಿ ಬಿದ್ದಂಗ್ ಮಾಡಿ ಅಲ್ಲಿಂದ ಕಂಟಿನ್ಯೂಯೇಷನ್ ಮಾಡಿದ್ ನಾವು.
ಓಕೆ ಸೊ ನೋಡಿ ಎಂತ ನ್ಯಾಚುರಲ್ ಆಕ್ಟರ್. ಹೌದು ಹೌದು. ಅಲ್ಲ ಇದು ಮೆಥಡ್ ಆಕ್ಟಿಂಗ್ ದಾಟಿ ಮೀರಿಸ್ಬಿಟ್ಟ ಅದ್ರಲ್ಲಿ ಅವನು. ಇದಂತ ಆಕ್ಟರ್ ನಮಗ್ ಸಿಗೋದೇ ಇಲ್ಲ ಇದ್ರಲ್ಲಿ. ಬಟ್ ಕೆಲವು ಮೂವಿಗೆ ಸಾರಿ ಕಟ್ ಯು, ಕೆಲವು ಮೂವಿಗೆ ಪ್ರಿಪರೇಷನ್ ಇರುತ್ತೆ. ಈಗ ನಾನು ನೆಕ್ಸ್ಟ್ ಒಂದು ಮೂವಿ ಮಾಡ್ತಾ ಇದೀನಿ, ಅದರಲ್ಲಿ ಉತ್ತರ ಕರ್ನಾಟಕ ಭಾಷೆ ಮಾತಾಡ್ಬೇಕು, ಉತ್ತರಾಖಂಡದಲ್ಲಿ. ಸೊ ಅದಕ್ಕೆ ಅವ್ರು ಹೇಳಿದ್ದಾರೆ ಒಂದು 15 ದಿವಸ ನಿಮಗೆ ವರ್ಕ್ಶಾಪ್ ಎಲ್ಲ ಮಾಡ್ತೀವಿ, ದಯವಿಟ್ಟು ಕೋಆಪರೇಟ್ ಮಾಡಿ. ಐ ಸೆಡ್ ಗ್ರೇಟ್, ಮಾಡೋಣ, ನನಗೂ ಕಲಿಯೋದಕ್ಕೆ ಇಷ್ಟ ಅಲ್ಲ. ಲವ್ಲಿ. ಸೊ ಈ ತರ ಲವ್ಲಿ. ನನಗೆ ಇದು ಹೇಳಿ, ನಿಮ್ಮಿಬ್ಬರಲ್ಲಿ ಒಂದು ರ್ಯಾಪೋ ಇದೆ, ನೀವು ಕಾಮಿಡಿನೇ ಮಾಡಿದ್ದೀರಾ, ವಿನೋ ತುಂಬಾ ತುಂಬಾ ಸುಲಭವಾಗಿ ಬರುತ್ತೆ ನಮ್ಗೆ ಗೊತ್ತು. ಬಟ್ ಮಧ್ಯದಲ್ಲಿ ಅಚ್ಯುತ್ ಅವ್ರು ಇದ್ದಾರೆ, ಆಯ್ತಾ? ನಾವೀಗ ಡೈರೆಕ್ಟರ್ ಹಾಗೂ ನಟರ ಡೈನಾಮಿಕ್ಸ್ ಬಗ್ಗೆ ಮಾತಾಡಿದ್ವಿ. ಬಟ್ ಇಲ್ಲಿಬ್ಬರು ನೀವಿದ್ದೀರಿ, ಒಬ್ಬರು ಸ್ವಲ್ಪ ಸೀನಿಯರ್ ಇದ್ದಾರೆ. ಆ ಡೈನಾಮಿಕ್ಸ್ ಹೆಂಗ್ ವರ್ಕ್ ಆಗುತ್ತೆ, ಎಸ್ಪೆಷಲಿ ಇನ್ ಕಾಮಿಡಿ ಫಿಲ್ಮ್ ವೇರ್ ಅವ್ರನ್ನ ಮೋಸ್ಟ್ಲಿ ನೀವು ಹಂಗಿಸ್ಬೇಕು, ಕಾಲೆಳಿಬೇಕು ಎಲ್ಲ ಇರುತ್ತೆ, ಅಂಡ್ ವೈಸ್ ವರ್ಸ. ಟೆಲ್ ಮಿ ಅಬೌಟ್ ದಟ್. ಆಫ್ ಕ್ಯಾಮ್ರಾ ಆನ್ ಕ್ಯಾಮ್ರಾ ಡಿಫ್ರೆನ್ಸ್ ಇರಲ್ಲ ಸರ್ ನಮ್ಮಲ್ಲಿ. ಯಾಕಂದ್ರೆ ನನಗೂ ಅಚ್ಯುತಣ್ಣ 13 ವರ್ಷದಿಂದ ಪರಿಚಯ. ಸರಿ. ಧೂಳ್ ಅಂತ ಒಂದು ಸಿನಿಮಾದಲ್ಲಿ ನಾನು ಅಪ್ಪನ ಪಾತ್ರ ಮಾಡಿದ್ರು, ಅಲ್ಲಿ ನಾನು ಪರಿಚಯನೇ. ಆಮೇಲೆ ಸಿದ್ಲಿಂಗುಲ್ ಸ್ವಲ್ಪ ಜಾಸ್ತಿ ಹತ್ರ ಆದ್ವಿ. ಅದಾದ್ಮೇಲೆ ಈ ಸಿನಿಮಾಲ್ ತುಂಬಾನೇ ಕ್ಲೋಸ್ ಆದ್ವಿ ನಾವು. ಅಂದ್ರೆ ನಾನು ದಿಗಂತ ಹಿಂಗ್ ಮಾತಾಡ್ತೀವೋ, ಅಚ್ಯುತಣ್ಣನ ಜೊತೆನೂ ಹಂಗೆ ಮಾತಾಡ್ತೀವಿ. ಅವ್ರಿಗೆ ಏಜ್ ಅಲ್ಲಿ ಮಾತ್ರ ನಂಬರ್ ತೋರ್ಸತ್ತೆ, ಬಿಟ್ರೆ ಅವ್ರ ಮಾತು ಎಲ್ಲ ನಮ್ ತರಾನೇ ಇರತ್ತೆ. ಬಟ್ ನಿಮ್ಮಿಬ್ಬರ ಪಾತ್ರಗಳಿಗೂ ಆ ಆಟಿಟ್ಯೂಡ್ ವರ್ಕ್ ಆಗುತ್ತೆ. ಹೌದು ಹೌದು ಹೌದು. ಇವನ್ ಸ್ವಲ್ಪ ಸೀರಿಯಸ್ ಆಗಿರ್ಬೇಕು, ಆ ತರದೆಲ್ಲ ಇದೆ. ಬಟ್ ನನ್ಗೆ ಆ ತರದ್ದೇನು ಬ್ಯಾರಿಯರ್ ಸೊ ಯೋಗಿ ಕ್ಯಾರೆಕ್ಟರ್ಗೆ ಫುಲ್ ಫ್ರೀಡಮ್ ಇದೆ, ಏನ್ ಬೇಕಾದ್ರೂ ಮಾಡ್ಬೋದು. ಯಾಕೆಂದ್ರೆ ಅದು ಆ ಪಾತ್ರ ಇರೋದೇ ಹಂಗೆ ಸಿನಿಮಾದಲ್ಲಿ. ಸೊ ನನ್ನ ಪಾತ್ರಕ್ಕೆ ಒಂದ್ ಸ್ವಲ್ಪ ರಿಸ್ಟ್ರಿಕ್ಷನ್ ಇದೆ. ಅಚ್ಯುತಣ್ಣ ವೀಲ್ ಚೇರ್ ಮೇಲೆ ಇದಾರೆ, ಬಟ್ ಅದೊಂದು ರಿಸ್ಟ್ರಿಕ್ಷನ್, ಮೇಜರ್ ರಿಸ್ಟ್ರಿಕ್ಷನ್ ಬಿಟ್ರೆ ಅವರಿಗೂ ಏನು ಆತರ ರಿಸ್ಟ್ರಿಕ್ಷನ್ ಇಲ್ಲ. ನಿಮ್ಮಿಬ್ಬರ ಪಾತ್ರಗಳನ್ನ ಸ್ವಿಚ್ ಮಾಡಿದ್ರೆ ಹೇಗಿರ್ತಿತ್ತು ಅನ್ನೋ ಆಲೋಚನೆ ಇದೆಯಾ? ಆಗಲ್ಲ, ಅದು ಕಷ್ಟ. ನನ್ಗೆ ಒಳ್ಳೆ ಒಂಥರ ಆಕ್ಟ್ ಮಾಡಕ್ ಬರಲ್ಲ. ಸಬ್ಮಿಸಿವ್ ಆಗಿ. ಹೌದು, ಇವನು ತಲಾಟೆ ಮಾಡ್ಬೋದೇನೋ, ಬಟ್ ನನಗೆ ಇವನಷ್ಟು ಒಳ್ಳೆ ಒಂಥರ ಆಕ್ಟ್ ಮಾಡಕ್ ಬರಲ್ಲ. ಸರ್ ಕಷ್ಟ ಇದೆ. ಈಗ ನಿಮಗೆ ಹಾಸ್ಟೆಲ್ ಹುಡುಗರು ಬಂತು, ಈಗ ಅಫ್ಕೋರ್ಸ್ ಬ್ಯಾಚುಲರ್ ಪಾರ್ಟಿ ಇಬ್ಬರಿಗೂ ಇದೆ, ಉತ್ತರಾಖಂಡ ಬರ್ತಾರೆ. ನಿಮಗೆ ಹೆಡ್ ಬುಷ್ ಆಗಲಿ ಮುಂದೆ ರೋಸಿ ಆಗಲಿ, ನನಗನ್ಸೋದು ಇಟ್ಸ್ ಅ ವೆರಿ ಎಕ್ಸೈಟಿಂಗ್ ಟೈಮ್ ಫಾರ್ ಆ್ಯಕ್ಟರ್ಸ್ ಅಂತ. ಅದೇ ನಾನು ಯೋಗಿ ಅವ್ರು ಕೂಡ ಮುಂಚೆ ಮಾತಾಡ್ತಾ ಇದ್ವಿ. ಇವತ್ತಿನ ನನ್ನ ಅನಾಲಿಸಿಸ್, ಇವತ್ತಿನ ಕಾಲದಲ್ಲಿ ಪ್ರೊಡಕ್ಷನ್ಗೆ ಹಾಗೂ ಫಿಲ್ಮ್ ಮೇಕರ್ಗೆ ಸ್ವಲ್ಪ ತಾಪತ್ರಯಗಳಿದೆ, ಬಟ್ ಆ್ಯಕ್ಟರ್ಸ್ಗೆ ಮಾತ್ರ ಒಂಥರ ಸುವರ್ಣವಾದ ಕಾಲ ಇದು ಅಂತ. ನಾವು ಟೆಲ್ ಮೀ, ಕನ್ನಡ ಫಿಲ್ಮ್ ಮೇಕರ್ಸ್ನಲ್ಲಿ, ಕನ್ನಡ ಚಿತ್ರೋದ್ಯಮದಲ್ಲಿ, ಕನ್ನಡ ಚಿತ್ರಗಳಲ್ಲಿ ಕಳೆದ 3 ವರ್ಷಗಳಿಂದ ನೀವು ನೋಡ್ತಿರೋ ಬೆಳವಣಿಗೆ ಎಂಥದ್ದು? ಡ್ರಾಸ್ಟಿಕ್ ಗ್ರೋತ್ ಇದೆ ಸರ್. ಅಂದರೆ ಹೇಳ್ತಾರೆ ಕಲೆಕ್ಷನ್ಸ್ ಆಗಲ್ಲ, ಜನ ಬರ್ತಿಲ್ಲ ಸಿನಿಮಾ ನೋಡೋಕ್ಕೆ, ಈ ಥರದ್ದೆಲ್ಲ ಮಾತುಗಳಿದ್ದಾವೆ. ಬಟ್ ನೀವು ಒಳ್ಳೆ ಸಿನಿಮಾ ಮಾಡಿದ್ರೆ 100% ಬಂದೇ ಬರ್ತಾರೆ. ಸೊ ನಾವು ಅವ್ರ ಮೇಲೆ ಕಂಪ್ಲೇಂಟ್ ಮಾಡೋದಕ್ಕಿಂತ ಸಿನಿಮಾಲಿ ಏನು ಮಾಡಬೇಕೋ ಅದನ್ನು ಮಾಡ್ಕೊಂಡು ಹೋದರೆ ಪ್ರತಿಯೊಂದು ಚೆನ್ನಾಗಾಗತ್ತೆ. ಸಿನಿಮಾ ಮೇಕರ್ಸ್ಗಾಗಿರ್ಬೋದು ಅಥವಾ ಫಿಲ್ಮ್ ಪ್ರೊಡ್ಯೂಸ್ ಮಾಡೋರ್ಗಾಗಿರ್ಬೋದು, ಆ್ಯಕ್ಟರ್ಸ್ಗಾಗಿ ಎಲ್ರಿಗೂ ಒಂದು ಒಳ್ಳೆ ಟೈಮ್ ಇದೆ ಇವಾಗ. ಬಿಕಾಸ್ ಬೇರೆ ಭಾಷೆ ಜನ ಕೂಡ ನಮ್ಮ ಸಿನಿಮಾ ನೋಡ್ತಾರೆ. ಇದಕ್ಕೆ ಮುಂಚೆ ಎಲ್ಲ ಏನಾಗ್ತಿತ್ತು, ನಾವು ಬೇರೆ ಭಾಷೆ ಸಿನಿಮಾ ನೋಡ್ತಿದ್ವಿ, ಎಕ್ಸ್ಪೋಸರ್ ಅಷ್ಟಿರ್ಲಿಲ್ಲ. ಇವಾಗ ಎಲ್ಲಾ ಭಾಷೆಯವರು ಬಂದು ನಮ್ಮ ಸಿನಿಮಾ ನೋಡ್ತಾರೆ. ಅವ್ರಿಗೇನು ಬೇಕು, ಓಕೆ ಗುರು ನೋಡ್ಬೋದು ಸಿನಿಮಾ ಅಂತ ಅನ್ಸ್ಬಿಟ್ರೆ ಸೂಪರ್ ಆಗಿ ಆಗೇ ಆಗುತ್ತೆ. ಅದೊಂದು ಮೈಂಡ್ ಫ್ರೇಮಲ್ಲಿ ಸಿನಿಮಾ ಮಾಡ್ಬೇಕು ಸರ್. ಸೊ ಎಲ್ಲ ಸಿನಿಮಾನು ಚೆನ್ನಾಗಿ ಆಗುತ್ತೆ. ಅಂದರೆ ಎಲ್ಲ ಚೆನ್ನಾಗಿ ಆಗಲಿ ಅಂತಾನೆ ಅನ್ಕೊಂಡು ಮಾಡೋದು, ಬಟ್ ಎಡವ್ತೀವಿ, ಎಡವಟ್ಟುಗಳಾಗ್ತವೆ, ಅದ್ರ ಮೇಲೆ ಹೋಗುತ್ತೆ ಅಷ್ಟೇ. ಬಟ್ ಈಗ ಆಂಬಿಷನ್ ದೊಡ್ಡದಾಗಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ? ಹೌದು ಅಲ್ವಾ? ಇಲ್ಲದ್ರೆ ಹಾಸ್ಟೆಲ್ ಹುಡುಗರು ರೀತಿಯ ಚಿತ್ರಗಳು ಅಂದ್ರೆ ಆಬ್ವಿಯಸ್ಲಿ ಎಲ್ಲವೂ ಮುಂಚೆ ಬಂದಿರುತ್ತೆ, ಬಟ್ ಈಗ ಡೇರ್ ಡೆವಿಲ್ ಮುಸ್ತಫಾ ಆಗಲಿ, ಹಾಸ್ಟೆಲ್ ಹುಡುಗರು ಆಗಲಿ, ಬ್ಯಾಚುಲರ್ ಪಾರ್ಟಿ ಆಗಲಿ, ಐ ಆಮ್ ವೆರಿ ಹ್ಯಾಪಿ ವಿತ್ ವಾಟ್ ಇಸ್ ಹ್ಯಾಪನಿಂಗ್ ಟುಡೇ. ಹೌ ಡು ಯು ಲುಕ್ ಎಟ್ ದಿ ಲಾಸ್ಟ್ 3 years? ಆ್ಯಂಡ್ ನಿಜವಾಗ್ಲೂ ನಾನು ಎಲ್ಲ ಸುಮಾರು ಸಿನಿಮಾಗಳು, ನಾನು ಈಗ ಟೋಬಿ ಇರ್ಬೋದು, ನಾನೆಲ್ಲ ಥಿಯೇಟ್ರಿಗೆ ಹೋಗಿ ನೋಡೋಕ್ಕಾಗಿಲ್ಲ. ಬಟ್ ನಾನು ಮನೇಲಿ ಕುತ್ಕೊಂಡು ನೋಡಿದಾಗ ಹೊಂದಿಸಿರಿ ಬರೇರಿ ಇರ್ಬೋದು, ಟೋಬಿ ಇರ್ಬೋದು, ಇದೆಲ್ಲ ನನಗೆ ಸಕ್ಕದಾಗಿ ಮಾಡ್ತಾ ಇದ್ದಾರೆ ಅಂತ ಅನಿಸ್ತು. ಅಂದರೆ ಚೆನ್ನಾಗಿ ಬರ್ತಾ ಇದೆ. ಅಂದರೆ ಅಟ್ಲೀಸ್ಟ್ ಹೊಸ ಡೈರೆಕ್ಟರ್ಗಳು, ನಿರ್ದೇಶಕರು ಬರ್ತಾ ಇದ್ದಾರೆ. ಸೊ ಅವ್ರು ಇನ್ನೂ ಹೆಚ್ಚೆಚ್ಚು ಸಿನಿಮಾ ಮಾಡ್ತಾರೆ, ಇನ್ನೂ ಚೆನ್ನಾಗಿರೋದೇನೋ ಕೊಡ್ತಾ ಬರ್ತಾರೆ ಅನ್ನೋದೊಂದು ಕಾನ್ಫಿಡೆನ್ಸು ನಾನು ಈ ಲಾಸ್ಟ್ 3 ವರ್ಷದಲ್ಲಿ ನೋಡಿದ್ದೀನಿ. ಶೋರ್. ಆಮೇಲೆ ಕಂಟೆಂಟ್ನ ನಂಬಿ ಸಿನಿಮಾ ಮಾಡೋರು ಜಾಸ್ತಿ ಆಗಿದ್ದಾರೆ ಈಗ. ಅಂದರೆ ಬರೀ ಕಮರ್ಷಿಯಲ್ ಬಿಟ್ಟು ಬೇರೆ ಥರ ಸಿನಿಮಾ ಮಾಡ್ತೀವಿ ಗುರು, ನಾವು ಬಂದು ನೋಡಿ, ನೀವು ನಿಮ್ಗೊಂದು ಒಳ್ಳೆ ವಿಷಯ ಇಟ್ಟಿದ್ದೀವಿ, ಸಿನಿಮಾಲ್ ಬಂದು ನೋಡಿ ಅನ್ನೋ ಸಿನಿಮಾನು ಹಿಟ್ ಆಗಿದಾವೆ. ಸೊ ಅದೆಲ್ಲಾದ್ರೂ ಈ ಬೆಳವಣಿಗೆಗೆ ತುಂಬಾ ಪ್ಲಸ್. ಶೋರ್. ಮುಗಿಸೋಕೆ ಮುಂಚೆ ನಾನು ಇದನ್ನ ನನ್ನ ಪರ್ಸನಲ್ ಗೇನ್ಗಾಗಿ ಕೇಳಬೇಕು ಅಂತಿತ್ತು. ಫಿಟ್ನೆಸ್ ಆ್ಯಂಡ್ ಹೆಲ್ತ್
ಟೆಲ್ ಅಸ್ ಸಮಥಿಂಗ್ ಅಬೌಟ್ ಇಟ್. ಅದೇ ಏನಿಲ್ಲ, ನಾನು ಎಲ್ಲರಿಗೂ ಹೇಳೋದು, ಏನಾದರೂ ಒಂದು ಲೈಫಲ್ಲಿ ಒಂದು ಹಾಬಿ ಥರ ಇಟ್ಕೊಳ್ಳಿ. ಅದು ಸ್ಪೋರ್ಟ್ಸ್ ರಿಲೇಟೆಡ್, ಫಿಟ್ನೆಸ್ ರಿಲೇಟೆಡ್. ನೀವು 23 ಗಂಟೆ ನೀವು ಏನಾದರೂ ಮಾಡಿ ದಿನದಲ್ಲಿ, ಬಟ್ ಆ ಒಂದು ಗಂಟೆ ಇದಕ್ಕೆ ನೀವು ಡೆಡಿಕೇಟ್ ಮಾಡಿದ್ರೆ ತುಂಬ ಒಳ್ಳೆಯದು. ಆಮೇಲೆ ಜೊತೆಗೆ ನಾನು ಯಾಕೆ ಒಂದು ಹಾಬಿಯಾಗಿ ಕಂಟಿನ್ಯೂ ಮಾಡಿ ಅಂದರೆ, ಈಗ ಯೋಗಿ ವಾಲಿಬಾಲ್ ಆಡ್ತಾರೆ, ನಾನು ಬ್ಯಾಡ್ಮಿಂಟನ್ ಆಡ್ತೀನಿ. ನಾನು ಈಗ ಎಲ್ಲರೂ ಫ್ರೀ ಇದ್ದಾಗ ಹೋಗಿ ಕ್ಲಬ್ ಲೆವೆಲಲ್ಲಿ ಬ್ಯಾಡ್ಮಿಂಟನ್ ಆಡ್ತೀನಿ. ಸೊ ಅದರಲ್ಲಿ ಏನಾಗುತ್ತೆ, ಕಾಂಪಿಟೇಟಿವ್ ಲೆವೆಲಲ್ಲೇ ಆಡ್ತೀವಿ ನಾವು, ಏನೋ ಚಾಲೆಂಜ್ ಇಟ್ಟುಕೊಂಡೇ ಆಡ್ತೀವಿ ನಾವು, ಆಯಿತಾ. ಸೊ ಅದರಲ್ಲಿ ಏನಾಗುತ್ತೆ, ನೀವು ಸೋತ್ರು ಗೆದ್ರೂ ನಿಮಗೆ ಲೈಫಲ್ಲೂ ಅದೇ ನಿಮಗೆ ಇರುತ್ತೆ, ಸೋಲು ಗೆಲುವು ಕಾಮನ್ನು. ಬಟ್ ನೀವು ಸೋತಾಗ್ಲೂ ಮತ್ತೆ ನೀವು ಎದ್ದು ರೆಡಿಯಾಗಿ ಮತ್ತೆ ಆಡೋದಕ್ಕೆ ಹೋಗ್ತಿರಲ್ಲ, ಅದು ಚೆನ್ನಾಗಿರುತ್ತೆ. ಅದು ನಿಮ್ಮ ಜೀವನದಲ್ಲಿ ಹೆಲ್ಪ್ ಆಗುತ್ತೆ. ನಾನು ಸಾಕಷ್ಟು ಜನಕ್ಕೆ ಅದು ಹೇಳ್ತಾ ಬರ್ತಿದ್ದೀನಿ, ಯಾವ್ದಾದ್ರು ಒಂದು ಹಾಬಿಯಾಗಿ ರೆಗ್ಯುಲರ್ ಆಗಿ ಇಟ್ಕೊಳ್ಳಿ. ಆಮೇಲೆ ಇನ್ನೊಂದು ನಾನು ಹೇಳೋದು, ಎಲ್ಲರಿಗೂ ಏನಾದ್ರು ಪ್ರತಿ ವರ್ಷ ಯಾವ್ದಾದ್ರು ಡಿಫ್ರೆಂಟ್ ಆಗಿರೋದು ಕಲಿಯೋದಕ್ಕೆ ಏನಾದ್ರು ಟ್ರೈ ಮಾಡಿ ಅಂತ. ಈಗ ಈ ವರ್ಷ ನಾನು ಸೈಕ್ಲಿಂಗು ಚೆನ್ನಾಗಿ ಮಾಡಿದೆ ಅಂದರೆ, ನೆಕ್ಸ್ಟ್ ಇಯರ್ ಇನ್ನೊಂದೇನೋ ಒಂದನ್ನ ಕಲಿಯೋದು, ಸ್ಕೇಟಿಂಗು ಏನೋ ಈ ಥರದ್ದು ಏನಾದ್ರು ಒಂದು ಕಲ್ತ್ರೆ ನಿಮಗೆ ಲೈಫಲ್ಲಿ ಚೆನ್ನಾಗಿರುತ್ತೆ. ಅದನ್ನ ಆ್ಯಂಡ್ ಇಟ್ಸ್ ನಾಟ್ ಲೈಕ್ ಒಂದು ಕಲ್ತು ಮರ್ತು ಬಿಡಿ ಅಂತಲ್ಲ, ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ಮತ್ತೆ ಇನ್ನೊಂದೇನೋ ಕಲೀರಿ, ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಹೌ ಡು ಯು ಲುಕ್ ಎಟ್ ಡಯಟ್? ನಾನೆಲ್ಲ ಅಂದರೆ ನನ್ನ ತಿನ್ನೋದನ್ನೆಲ್ಲ ನಾನು ಇದನ್ನ ತಿನ್ನಬಾರ್ದು ಅದನ್ನ ತಿನ್ನಬಾರ್ದು ಅಂತಿಲ್ಲ, ತಿಂತೀನಿ. ಬಟ್ ಏನಂದ್ರೆ ಅದನ್ನ ಕರಗಿಸ್ತೀನಿ ಅಷ್ಟೇ. ಸೊ ಐ ಬರ್ನ್ ಮೋರ್ ಕ್ಯಾಲರೀಸ್. ಕಂಟ್ರೋಲ್ಡ್ ಆಗಿ ತಗೊಳ್ತೀರಾ? ಇಲ್ಲ, ಹಾಗೇನಿಲ್ಲ. ನನಗೆ ಎಷ್ಟು ಹಶ್ವಾದಾಗ ಎಷ್ಟು ತಿಂತೀನೋ ಅಷ್ಟು ತಿಂತೀನಿ ನಾನು. ಆಮೇಲೆ ನಾನೇನು ಸ್ವೀಟ್ ಗೀಟ್ ಎಲ್ಲ ನನಗೆ ಅಭ್ಯಾಸ ಇಲ್ಲ, ಅಂದ್ರೆ ನಂಗೆ ಸೇರಲ್ಲ ಅದು. ಯಾಕೆ ಬೇಕು ಅಂತ ನಾನು ಅವಾಯ್ಡ್ ಮಾಡೋದಲ್ಲ, ಬಟ್ ನನಗೆ ಸೇರಲ್ಲ ಅದು. ಸೊ ನೀವು ಖಾರದ ಐಟಮ್ ಏನಾರು ಕೊಡಿರಿ ಎಲ್ಲ ತಿಂತೀನಿ. ಶೋರ್ 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 ಶೋರ್. ಆ್ಯಂಡ್ ವಾಟ್ ಚೆನ್ನಾಗಿ ಹೇಳಿದ್ರಿ ನೀವು, ಅಂದರೆ ಇಟ್ ಇಸ್ ವೆರಿ ಅಪ್ರಾಪ್ರಿಯೇಟ್ ಟು ಯುವರ್ ಲೈಫ್ ಆಸ್ ವೆಲ್. ಏನು ಅಂದರೆ ಸೋಲು ಗೆಲುವು ಅಂತ ಇದ್ರೂ ಕೂಡ ಅದನ್ನ ಬೌನ್ಸ್ ಬ್ಯಾಕ್ ಆಗೋದು, ದಟ್ ಇಸ್ ವಾಟ್ ಯು ಹ್ಯಾವ್ ಡನ್ ಇನ್ ಯುವರ್ ಲೈಫಲ್ಲಿ. ಅದು ನನ್ನ ನಿಜ ಸ್ಪೋರ್ಟ್ಸ್ ಹೆಲ್ಪ್ ಆಗಿದ್ದು, ಸ್ಪೋರ್ಟ್ಸೇ ನನಗೆ ಕಲಿಸಿರೋದು. ನಾನು ಅಂಡರ್-19 ಆಡ್ಬೇಕಾದ್ರೆ ನಮ್ಮಪ್ಪ ನನಗೆ ಗೊತ್ತು, ಕಷ್ಟಪಟ್ಟು ನಮ್ಮಪ್ಪ ದುಡ್ಡು ಕಳಿಸ್ತಾ ಇದ್ರು. ಟೂರ್ನಮೆಂಟಿಗೆಲ್ಲ ಪುಣೆಗೆ ಹೋಗ್ಬೇಕು, ಬಾಂಬೆಗೆ ಹೋಗ್ಬೇಕು, ಅಲ್ಲಿ ಅಸ್ಸಾಂಗೆ ಹೋಗ್ಬೇಕು, ಅದಕ್ಕೆಲ್ಲ ಟ್ರೈನ್ ಎಲ್ಲ ಖರ್ಚಾಗುತ್ತೆ. ಅದನ್ನ ಆ ಖರ್ಚನ್ನ ನಮ್ಮಪ್ಪ ಬೇರ್ ಮಾಡ್ತಾ ಇದ್ರೆ ನನಗೆ ಗೊತ್ತು. ಬಟ್ ನಾನು ಅಲ್ಲಿ ಹೋಗಿ ಯಾವಾಗ ನಾನು ಪರ್ಫಾರ್ಮ್ ಮಾಡ್ತಾ ಇರ್ಲಿಲ್ವಲ್ಲ, ನನಗೇ ಬೇಜಾರಾಗೋದು. ನಾನೇ ಬೇಜಾರು ಮಾಡ್ಕೊಂಡು ಒಂದೊಂದ್ಸತಿ ಕಿಟ್ಟೆಲ್ಲ ಬಿಸಾಕಿ, ಇನ್ ಲೈಫಲ್ಲಿ ನಾನು ಇನ್ ಮುಟ್ಟೋದೇ ಇಲ್ಲ ಅಂತೆಲ್ಲ ನಾನು ಅದಕ್ಕೆ ಬೈದು ಎಲ್ಲ ಬಂದಿದ್ದೀನಿ. ಅಂದ್ರೆ ಗೆಲ್ಲೋ ಮ್ಯಾಚು, ಒಳ್ಳೆ ಹೆಸರು ಬರೋ ಮ್ಯಾಚ್ ಅಲ್ಲಿ ನಾನು ಸೋತಿದ್ದೀನಿ. ಅದು ಏನು ಮ್ಯಾಚ್ ಪಾಯಿಂಟ್ ಅಲ್ಲಿ ನಂದಿದೆ, ಗೆಲ್ಲ ಮ್ಯಾಚ್ ಸೋತಿದ್ದೀನಿ. ಅವಾಗ ತುಂಬಾ ಬೇಜಾರಾಗಿದೆ, ಅಂದ್ರೆ ಅವಾಗ ಬೈದಿದ್ದೀನಿ, ಕಿಟ್ಟಿಗೆ ಬಿಸಾಕಿದ್ದೀನಿ. ಬಟ್ ಆದ್ರೂ ನೆಕ್ಸ್ಟ್ ಟೂರ್ನಮೆಂಟ್ ಬಂದಾಗ ಮತ್ತೆ ರೆಡಿಯಾಗಿ ಮತ್ತೆ ಪ್ರಾಕ್ಟೀಸ್ ಮಾಡಿ ಕಿಟ್ಟನ್ನ ಎತ್ಕೊಂಡು ಸಾರಿ ಅಂತೇಳಿ ಹೋಗಿದ್ದೀನಿ. ವೆರಿ ನೈಸ್, ವೆರಿ ನೈಸ್. ಈಗ ನೋಡಿ, ಸ್ಪೀಕಿಂಗ್ ಅಬೌಟ್ ಫಿಟ್ನೆಸ್ ಅಂಡ್ ಆಲ್ ಆಫ್ ದಟ್, ನಿಮ್ಮ ಬಾಡಿ ಟೈಪ್ ಏನೇ ತುಂಬಾ ಬೀಫ್ ಅಪ್ ಆಗೋ ಬಾಡಿ ಟೈಪ್ ಏನಲ್ಲ ಅಲ್ವಾ? ಯಾಕಂದ್ರೆ ಇವತ್ತು ನಿನ್ನನ್ನು ಆಸ್ ಅ ಪ್ರಿಪ್ರೇಷನ್ ಟು ದಿಸ್ ಇದು ನೋಡ್ತಾ ಇದೆ, ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಏನೋ ಒಂದು ವರ್ಕೌಟ್ ಮಾಡ್ತಿರೋ ವಿಡಿಯೋ ಇತ್ತು. ಸೊ ವಾಟ್ ಇಸ್ ಯುವರ್ ಐಡಿಯಾ ಆಫ್ ವರ್ಕೌಟ್? ಬಿಕಾಸ್ ಮುಂಚೆ ನಿಮ್ಮ ಲೀನ್ ಫಿಸಿಕೇನೆ ಒಂದು ರೀತಿಯ USP ಕೂಡ ಆಗ್ಬಿಟ್ಟಿತ್ತು, ಬಟ್ ನೀವು ಸ್ವಲ್ಪ ಪುಟ್ ಆನ್ ಮಾಡೋಕ್ಕೂ ಟ್ರೈ ಮಾಡಿದ್ರಿ. ಹೌ ಹ್ಯಾವ್ ಯು ಲುಕ್ಡ್ ಎಟ್ ದಿ ಓವರ್? ನಾನು ದಪ್ಪ ಆಗಕ್ಕೆ ಯಾವಾಗ ಅಂದ್ರೆ ಮನ್ಸು ಮಾಡ್ತೀನಿ, ಅದು ಒಂದು ಒಳ್ಳೆ ಟ್ರಾನ್ಸ್ಫಾರ್ಮೇಶನ್ ಮೂವಿಲಿ. ಸಿದ್ಲಿಂಗು ಸಿನಿಮಾಗೆ ದಪ್ಪ ಆಗಬೇಕು ಅಂತ ನಮ್ಮ ಡೈರೆಕ್ಟರ್ ಹೇಳಿದ್ರು. ಸೊ ಅವಾಗ ವರ್ಕೌಟ್ ಮಾಡಿದೆ. ಅವಾಗ ಒಂದೇ ಜಿಮ್ಗೆ ಹೋಗ್ತಾ ಇದ್ವಿ, ಅಲ್ಲಿ ವರ್ಕೌಟ್ ಮಾಡಿದ್ದು. ಅದಾದ್ಮೇಲೆ ನಿಲ್ಲಿಸ್ಬಿಟ್ಟೆ ವರ್ಕೌಟು. ಆ್ಯಂಡ್ ವರ್ಕೌಟ್ ಯಾವಾಗ ನಿಲ್ಲಿಸ್ತೀನಿ ಅವಾಗ ಫುಡ್ಡು ತೀರಾ ಕಮ್ಮಿ ಮಾಡ್ತೀನಿ. ಸೊ ನಾನು ಬೇಸಿಕಲಿ ತುಂಬ ಕಮ್ಮಿನೇ ತಿನ್ನೋದು, ದಿನಕ್ಕೆ ಒಂದು ಹೊತ್ತು ತಿಂದರೆ ಅದೇ ಹೆಚ್ಚು. ಸೊ ವರ್ಕೌಟ್ ಮಾಡೋ ಟೈಮಲ್ಲಿ ಏನಾಗುತ್ತೆ, ನಾವು ತಿನ್ನಲೇಬೇಕು. ಸೊ ಆಟೋಮೆಟಿಕ್ ಆಗಿ ವೆಯ್ಟ್ ಗೇನ್ ಆಗ್ತೀವಿ, ದಪ್ಪ ಆಗ್ತೀವಿ, ಪ್ರತಿಯೊಂದು ಆಗಕ್ಕೆ ಶುರು. ಯಾಕೆ ದಿನಕ್ಕೆ ಒಂದೇ ಹೊತ್ತು ತಿನ್ನೋದು? ನನ್ಗದೇನೋ ಫುಡ್ ಮೇಲೆ ಅಷ್ಟೊಂದು ಆಸೆ ಇಲ್ಲ. ಸ್ವೀಟ್ಸು ಇಲ್ಲ, ಸ್ವೀಟ್ಸ್ ಅಂತೂ ಮುಟ್ಟೋದೇ ಇಲ್ಲ. ನಾ ಇನ್ಫ್ಯಾಕ್ಟ್ ಶುಗರು ಯೂಸ್ ಮಾಡಲ್ಲ. ಸೊ ಅದಂತ ನನ್ ಸೇಮ್ ಇಲ್ಲ. ಅದೇ ಕೆಲವರು ಜೆನೆಟಿಕಲಿ ಆ ಥರ ಇರ್ತಾರೆ. ಸೊ ಹಬ್ಬ ಹರಿದಿನ ವೇಸ್ಟ್ ನಿಮಗೆ. ನಾನು ಸ್ವೀಟೇ ತಿನ್ನಲ್ಲ ಸರ್. ವರ್ಷಕ್ಕೆ ಒಂದ್ಸಲಿ ಸ್ವೀಟ್ ತಿಂದ್ರೆ ಇದೇ ಹಬ್ಬಕ್ಕನೆ ಅದು ಒಬ್ಬಟ್ಟು ಮಾಡಿ ಕೊಟ್ರೆ, ಆ ಒಬ್ಬಟ್ಟನ್ನು ಅಷ್ಟೇ ಯಾವ್ದಾದ್ರು ಪಲ್ಯದ ಜೊತೆನೆ ತಿನ್ನೋದು ನಾನು. ನನಗೆ ಆ ಸ್ವೀಟ್ ನನ್ ಬಾಯಲ್ಲಿ ಇಷ್ಟನೇ ಆಗಲ್ಲ, ನ್ಯೂಟ್ರಲೈಸ್ ಮಾಡೋಕೆ. ಸೊ ಯಾವ್ದಾದ್ರು ನನಗೆ ಕಾಳ್ಗೋಜ್ ಅಂದ್ರೆ ತುಂಬಾ ಇಷ್ಟ. ನಮ್ಮ ಮನೇಲಿ ಮಾಡ್ತಾರೆ, ಆ ಕಾಳ್ಗೋಜ್ ಜೊತೆ ಅದನ್ನ ತಿನ್ಕೊಂಡ್ಬಿಡ್ತೀನಿ. ಸೊ ಆ ಥರದ್ದೊಂದು ಇದೆ. ನನ್ಗೇನ್ ಹೇಟ್ರೆಡ್ ಏನಿಲ್ಲ, ಬಟ್ ನನ್ಗೆ ಇಷ್ಟ ಆಗಲ್ಲ ಅಷ್ಟೇ ಅದು. ಬಟ್ ಜಿಮ್ಗೆ ಹೋಗ್ಬೇಕು ಅಂತಿಲ್ಲ ಸರ್. ಫಿಟ್ ಆಗಿರ್ಬೇಕು ಅಂದ್ರೆ ನೀವು ಸ್ಪೋರ್ಟ್ಸ್ ಅಲ್ಲಿ ಇದ್ರೆ ಸಾಕು. ಅಲ್ಲೇ ವಾರ್ಮ್ ಅಪ್ ಮಾಡ್ತೀವಿ, ಅಲ್ಲೇ ಎಲ್ಲ ಆಟ ಆಡ್ತೀವಿ, ಆಮೇಲೆ ವಾರ್ಮ್ ಡೌನ್ ಮಾಡ್ತೀವಿ. ಸೊ ಬಾಡಿಗೆ ಏನೇನು ನೀಡ್ಸ್ ಇರುತ್ತೆ ಅಲ್ಲೇ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ಬಾಡಿಗೆ ಬೇಕಾಗಿರೋದನ್ನ ನಾವು ಅಲ್ಲೇ ಕೊಟ್ಟಂಗೆ ಆಗುತ್ತೆ. ಸೊ ಫಿಟ್ ಆಗಿರಬೇಕು ಅಂದ್ರೆ ನೀವು ಒಂದು ಸ್ಪೋರ್ಟ್ಸ್ ಆಡಿ. ಗಾಟ್ ಇಟ್. ನನಗೆ ಇದೊಂದು ಹೇಳ್ರಿ, ಹೌ ಡು ಯು ಲುಕ್ ಎಟ್ ಯುವರ್ ದಿನಚರಿ? ಅಂದರೆ ಸಿ
ಅಫ್ಕೋರ್ಸ್ ವಿ ಸಿ ಯುವರ್ ವಿಡಿಯೋಸ್ ಆಫ್ ಸೈಕ್ಲಿಂಗು ಮತ್ತೊಂದು ಮಗದೊಂದು, ಬಟ್ ಇದೇನು ವೀಕೆಂಡ್ ಆಕ್ಟಿವಿಟಿನಾ ಅಥವಾ ಡು ಯು ಹ್ಯಾವ್ ಅ ಡೈಲಿ ರುಟೀನ್? ನಂದು ವೀಕ್ಲಿ ಟಾರ್ಗೆಟ್ ಇಟ್ಕೊಂಡಿದ್ದೀನಿ ನಾನು ಸೈಕ್ಲಿಂಗಿಗೆ. ಸೊ ನಾನು ವೀಕ್ಲಿ ಒಂದು 150 ಕಿಲೋಮೀಟರ್, 100ರಿಂದ 150 ಹೊಡಿಬೇಕು ಅಂತ ಇದೆ. ಅದು ನಮಗೆ ಶ್ರಾವ ಅಂತ ಒಂದು ಆ್ಯಪ್ ಇದೆ, ದಟ್ ಕೀಪ್ಸ್ ಎ ಟ್ರ್ಯಾಕ್ ಆಫ್ ಹೌ ಮಚ್ ಯು ಸೈಕಲ್. ಕರೆಕ್ಟ್. ಸೊ ಅದನ್ನ ನಾನು ನೋಡ್ತಾ ಇರ್ತೀನಿ, ಆ ವೀಕ್ಲಿ ಟಾರ್ಗೆಟ್ ಅಚೀವ್ ಮಾಡೋಕೆ ಟ್ರೈ ಮಾಡ್ತೀನಿ. ಸೊ ಅವಾಗ ಇನ್ ಆರ್ಡರ್ ಟು ಅಚೀವ್ ದಟ್ ನಾನು ಒಂದೊಂದ್ಸತಿ ಏನಂದ್ರೆ, ನಂದು ಈ ವೀಕ್ ಈಗ ಮುಗಿತಾ ಬಂತಪ್ಪ ಭಾನುವಾರ, ಸೊ ಒಂದು 100 ಕಿಲೋಮೀಟರ್ ಹೊಡೆದ್ರೇನೆ ನಂದು ಅದು ಮ್ಯಾಚ್ ಆಗುತ್ತೆ ಅಂದಾಗ ಒಂದು 100 ಕಿಲೋಮೀಟರ್ ಹೊಡೆದು ಬಂದ್ಬಿಡ್ತೀನಿ. ನೈಸ್. ಬಟ್ ಅದರ್ವೈಸ್ ಯು ಹಿಟ್ ದ ಜಿಮ್ ಎವ್ರಿ ಡೇ? ಯಾ, ಐ ಹಿಟ್ ದ ಜಿಮ್ ಎವ್ರಿ ಡೇ. ಅಂದ್ರೆ ನಂಗೆ ಇಂಜುರಿ ಆಗಿತ್ತು, ಒಂದು ವರ್ಷ ನಾನು ಮಾಡೋದಕ್ಕೆ ಆಗಿರ್ಲಿಲ್ಲ, ಕಾಲ್ ಬೇರೆ ಏಟ್ ಮಾಡ್ಕೊಂಡಿದ್ದೆ, ಆಮೇಲೆ ನೆಕ್ ಬ್ಯಾಕ್ ಫ್ಲಿಪ್ ಮಾಡಿದೆ, ಅದೊಂದು ಇಂಜುರಿ ಆಗಿತ್ತು. ಸೊ ನಾನು ಇವಾಗ ಜಸ್ಟ್ ಸ್ಟಾರ್ಟ್ ಮಾಡಿದ್ವಿ, ಮತ್ತೆ ನಾನು ಒಟ್ಟಿಗೆ ಮಾತಾಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ನೈಸ್ ಸೂಪರ್. ಸೊ ಓವರ್ ಆಲ್ 26 Jan ಬ್ಯಾಚುಲರ್ ಪಾರ್ಟಿ ರಿಲೀಸ್ ಆಗ್ತಾರೆ, ಅದಕ್ಕೂ ಶುಭಾಶಯಗಳು. ಬಟ್ ಟು ಯುವರ್ ಅಪ್ರೋಚ್ ಟುವರ್ಡ್ಸ್ ಲೈಫ್ ಆ್ಯಂಡ್ ಟು ಯೋಗಿ ಆ್ಯಂಡ್ 2.0 ಆಫ್ ಯೋಗಿ, ಅದಕ್ಕೂ ಶುಭಾಶಯಗಳು. ಸಮಯಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. GT Holidays, South India's #1 travel brand. Experience the next level of imaging with Vivo X100 series. Pre-book now.